ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ. ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಮಹಾಭಾರತದಲ್ಲೇನೆ ಹೆಚ್ಚು ಕಮ್ಮಿ 2 ಡಜನ್ 20ಕ್ಕೂ ಹೆಚ್ಚು ಚರ್ಚೆಗಳಾಗಿ ಹೋಗಿದೆ. 1,000ಕ್ಕೂ ಅಧಿಕ ಪುಟಗಳ ದಾಖಲೆಯ ಸಮೇತ ನಾವು ಸುದ್ದಿಯನ್ನ ಬ್ರೇಕ್ ಮಾಡಿದ್ದೇವೆ, ವಿವರಿಸಿದ್ದೇವೆ. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಿಂದ ಹಿಡಿದು ದೂರುದಾರರವರೆಗೆ ಎಲ್ಲರ ಎಕ್ಸ್ಕ್ಲೂಸಿವ್ ಹಾಗೆ ಫಸ್ಟ್ ಆನ್ ಇಂಟರ್ವ್ಯೂಗಳನ್ನ ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಸಾರ ಮಾಡಿದ್ದೇವೆ. ಈ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಮಹತ್ವದ ಬೆಳವಣಿಗೆ ಆಗಿದೆ. ಇಡಿ ಜಾರಿ ನಿರ್ದೇಶನಾಲಯ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಮ್ಮನವರು ಹಾಗೆ ಹಾಲಿ ನಗರಾಭಿವೃದ್ಧಿ ಸಚಿವರಾದ ಭೈರತಿ ಅವರನ್ನ ಸಮನ್ಸ್ ಕೊಟ್ಟು ವಿಚಾರಣೆಗೆ ಕರೆಯೋ ವಿಚಾರವನ್ನ ಸುಪ್ರೀಂ ಕೋರ್ಟ್ ನಕಾರಿಸಿದೆ. ಅಂದರೆ ಜಾರಿ ನಿರ್ದೇಶನಾಲಯ ತನ್ನ ತನಿಖೆಯನ್ನ ತನ್ಪಾಡಿಗೆ ತಾನು ಮಾಡಬಹುದು, ಆದರೆ ಈ ತನಿಖೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪತ್ನಿಯನ್ನಾಗ್ಲಿ ಅಥವಾ ಸಚಿವರನ್ನಾಗ್ಲಿ ಸಮನ್ಸ್ ಕೊಟ್ಟು ವಿಚಾರಣೆಗೆ ಕರೆಯೋ ಹಾಗಿಲ್ಲ ಅಂತ ಹೇಳಿ ಆದೇಶವನ್ನ ಪ್ರಕಟಿಸಿದೆ. ಈ ಕೇಸ್ನಿಂದ ಅಥವಾ ಸುಪ್ರೀಂ ಕೋರ್ಟ್ನ ಈ ಆದೇಶದಿಂದ ಕೇಸ್ನ ಮೇಲಾಗುವ ಪರಿಣಾಮಗಳು, ಮುಖ್ಯಮಂತ್ರಿಗಳು ನಿಜಕ್ಕೂ ರಿಲೀಫ್ ಆದ್ರ ಅಥವಾ ಇನ್ನೂ ಕೂಡ ಪಿಕ್ಚರ್ ಬಾಕಿ ಇದೆಯಾ? ನೋ ಡೌಟ್ ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಆದರೆ ಬಹಳ ಮುಖ್ಯವಾಗಿ ಚರ್ಚೆಗೆ ಒಳಪಡಿಸಲೇಬೇಕಾದ ವಿಚಾರ ಅಂದ್ರೆ ಇವತ್ತು ಸುಪ್ರೀಂ ಕೋರ್ಟ್ನ ಮತ್ತೊಂದು ಅಬ್ಸರ್ವೇಷನ್. ಇಡಿ ಜಾರಿ ನಿರ್ದೇಶನಾಲಯ ಸೇರಿದಂತೆ ಕೆಲ ತನಿಖಾ ಸಂಸ್ಥೆಗಳಿಗೆ ತಪರಾಕಿ ಹಾಕಿದೆ ಸುಪ್ರೀಂ ಕೋರ್ಟ್. ರಾಜಕಾರಣ ಬಿಟ್ಟು ತನಿಖೆ ಮಾಡಿ ಅಂತ ಹೇಳಿ ತಾಕೀತು ಮಾಡಿದೆ. ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಇದೇ ವಿಚಾರದಲ್ಲಿ ಚರ್ಚೆಯನ್ನ ಪ್ರಾರಂಭ ಮಾಡೋಣ. ಮೂಡಾ ಕೇಸ್ನಲ್ಲಿ ಮುಖ್ಯಮಂತ್ರಿಗಳಿಗೆ ವಿಚಾರದಲ್ಲಿ ರಿಲೀಫ್. ಇಡಿ ಹಾಗೆ ಸಿಬಿಐ ರಾಜಕೀಯ ಬಳಕೆ ಬಗ್ಗೆ ಸುಪ್ರೀಂ ಕೋರ್ಟ್ ಗರಂ ಆಗಿದೆ. ಇದು ಇವತ್ತಿನ ಹೈಲೈಟ್. ರಾಜಕೀಯ ದ್ವೇಷಕ್ಕೆ ಸಂಸ್ಥೆಗಳನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದ ಗವಾಯಿ ಅವರು ನೇರ ಮಾತುಗಳಲ್ಲಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅಲ್ಲಿಗೆ ಕಾಂಗ್ರೆಸ್ನವರ ಪಾಲಿಗೆ ಬಹುದೊಡ್ಡ ಅಸ್ತ್ರ ಸಿಕ್ತು. ಕೇವಲ ಕಾಂಗ್ರೆಸ್ಗೆ ಮಾತ್ರವಲ್ಲ, ರಾಷ್ಟ್ರೀಯ ಮಟ್ಟದಲ್ಲಿ ವಿರೋಧ ಪಕ್ಷಗಳಿಗೆ ಅತಿ ದೊಡ್ಡ ಅಸ್ತ್ರ ಸಿಕ್ತು. ಹೀಗಾಗೇನೆ ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಳ್ತಾ ಇರುವ ಬಿಜೆಪಿಯ ರಾಷ್ಟ್ರ ಮಟ್ಟದ ನಾಯಕರಾದ ಮೋದಿ, ಅಮಿತ್ ಶಾ ಇತ್ಯಾದಿ ಕ್ಷಮೆ ಕೇಳಲಿ, ವಿರೋಧ ಪಕ್ಷದ ನಾಯಕರ ಕ್ಷಮೆ ಕೇಳಲಿ ಅಂತ ಹೇಳಿ ತಕರಾರು ತೆಗೆದಿದ್ದಾರೆ ವಿರೋಧ ಪಕ್ಷದ ನಾಯಕರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಾದ ಬೆಳವಣಿಗೆ ಬಗ್ಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣ ಅವರು ಮಾತನಾಡಿದ್ದಾರೆ. ಹಾಗೆ ಸಚಿವರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಮೊದಲು ಆ 2 ರಿಯಾಕ್ಷನ್ ಅನ್ನ ಗಮನಿಸಿ ಚರ್ಚೆ ಪ್ರಾರಂಭ ಮಾಡೋಣ. ರಾಜಕೀಯ ಪ್ರೇರಿತ ಅಂತೇಳಿ ನಾವೊಂದು 100 ಸತಿ ಬಡ್ಕೊಂಡು ಇದರಲ್ಲಿ ಯಾವುದೇ ರೀತಿಯಾದಂಥ ನಿಜಾಂಶ ಇಲ್ಲ, ನೈಜತೆಯಿಂದ ಕೂಡಿಲ್ಲ, ಇದು ಬರೀ ಪ್ರೇರಿತ ರಾಜಕೀಯವಾಗಿ ಬಳಸ್ತಾ ಇದ್ದಾರೆ ಅಂತ ನಾವು ಪದೇ ಪದೇ ಹೇಳಿದ್ವಿ. ಇವತ್ತು ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಅಂತ ಹೇಳಿದ್ರೆ ಅದಕ್ಕಿಂತ ಮೇಲೆ ಇನ್ಯಾವುದೂ ಇಲ್ಲ. ಆ ನ್ಯಾಯಾಲಯನೇ ಇವತ್ತು ಭಾಳ ಸ್ಪಷ್ಟವಾಗಿ ರಾಜಕಾರಣವನ್ನು ಚುನಾವಣೆ ಕ್ಷೇತ್ರದಲ್ಲಿ ಮಾಡಿ ರಾಜಕೀಯಕ್ಕೋಸ್ಕರ ನಿಮ್ಮನ್ನು ಬಳಸಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಡಿ ಅಂತೇಳಿ ಇಡಿ ಅವ್ರಿಗೆ ಹೇಳಿದ್ದಾರೆ. ಈ ಮಾತು ಭಾಳ ದೇಶಕ್ಕೆ ಅನ್ವಯ ಆಗುತ್ತೆ. ಈ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಹೇಳಿರುವಂಥದ್ದೇನಿದೆಯಲ್ಲ ಇಡೀ ದೇಶಕ್ಕೆ ಅನ್ವಯ ಆಗುತ್ತೆ. ಅದನ್ನು ಗಮನಿಸಿ ಅದರಂತೆ ಮುಂದೆ ಈ ಕೇಂದ್ರದ ಸಂಸ್ಥೆಗಳು ನಡೀಲಿ ಅಂತ ಕೂಡ ನಾನು ಆಶಯನ ವ್ಯಕ್ತಪಡಿಸ್ತೀನಿ. ಇದು ಸಿದ್ದರಾಮಯ್ಯ ಸಾಹೇಬ್ರಿಗೆ ಇದು ಸಂಬಂಧ ಇಲ್ಲ ರೀ. ಅವ್ರು ಯಾವತ್ತು ನಿರಪರಾಧಿ ಆಗಿದ್ರು. ಇದು ಸಂಬಂಧ ಇದ್ದಿದ್ದು ನನಗೆ ಮತ್ತು ಪಾರ್ವತಿ ಮೇಡಮ್ ಅವ್ರಿಗೆ, ನಮ್ಮಿಬ್ಬರಿಗೂ ನ್ಯಾಯ ಕೊಟ್ಟುವಂತ ಕೆಲಸ ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಮಾಡಿದೆ. ಆದ್ರಿಂದ ಅವರಿಗೆ ನಾವು ಇಡೀ ದೇಶದ ಜನತೆಯ ಪರವಾಗಿ ಯಾರ್ಯಾರು ಈ ವಿರೋಧ ಪಕ್ಷಗಳು ಅಂದ್ರೆ ಬಿಜೆಪಿ ಅವರಿಂದ JDS ಇಂದ ಕಿರುಕುಳ ಅನುಭವಿಸ್ತಾವ್ರಲ್ಲ ಅವ್ರು ಎಲ್ಲರಿಗೂ ಒಳ್ಳೇದಾಗ್ತದೆ ಈ ತೀರ್ಪಿಂದ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನೋಡ್ರಿ, ಇದು ಚರ್ಚೆಯಲ್ಲಿ ಇಡಿ ತನಕ ಹೋದ ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರೇನೆ ಮೈಸೂರಿನಿಂದ ಜಾಯಿನ್ ಆಗ್ತಾ ಇದ್ದಾರೆ. ಹಾಗೆ ಈ ಪ್ರಕರಣದಲ್ಲಿ ವಕಾಲತ್ತು ವಹಿಸಿದ ಮುಖ್ಯಮಂತ್ರಿ ಹಾಗೆ ಅವರ ಪತ್ನಿಯ ಪರವಾಗಿ ವಕಾಲತ್ತು ವಹಿಸಿದ ಲಾಯರ್ಸ್ ಟೀಮ್ನಲ್ಲೇ ಇದ್ದಂತಹ ವಕೀಲರು, ಹೈಕೋರ್ಟ್ನ ವಕೀಲರು ಶತಬಿ ಶಿವಣ್ಣ ಅವರು ಕೂಡ ಜಾಯಿನ್ ಆಗಿದ್ದಾರೆ ಹೊರಗಿನಿಂದ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇದ್ರ ಜೊತೆಗೆ ಸ್ಟುಡಿಯೋದಲ್ಲಿ ಕಾಂಗ್ರೆಸ್ನ ವಕ್ತಾರರು ದರ್ಶನ್ ಅವರಿದ್ದಾರೆ, ಹಾಗೆ ಕಾಂಗ್ರೆಸ್ನ ಕ್ಷಮೆಯಲ್ಲಿ ಬಿಜೆಪಿ ವಕ್ತಾರರಾದ ವೆಂಕಟೇಶ್ ದೊಡ್ಡೇರಿ ಅವರಿದ್ದಾರೆ. ನಮಸ್ಕಾರ, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. JDSನ ವಕ್ತಾರರು ಕೂಡ ಜಾಯಿನ್ ಆಗೋ ನಿರೀಕ್ಷೆ ಇದೆ. ಉಳಿದಾಗಿ ಬಿಜೆಪಿ ವಕ್ತಾರರಿಂದನೇ ಚರ್ಚೆಯನ್ನು ಪ್ರಾರಂಭ ಮಾಡಬೇಕು ಅಂತ.
ಇವತ್ತು ಸುಪ್ರೀಂ ಕೋರ್ಟ್ನ ಅಬ್ಸರ್ವೇಷನ್ ತನಿಖಾ ಸಂಸ್ಥೆಗಳ ಬಗ್ಗೆ, ಅದರಲ್ಲೂ ನ್ಯಾಯಮೂರ್ತಿಗಳು ತಮ್ಮ ಸ್ವಂತ ಅನುಭವವನ್ನು ಹೇಳ್ಬಿಟ್ರು. ಮಹಾರಾಷ್ಟ್ರದಲ್ಲಿ ತನಗೂ ಕೂಡ ಇಡಿ ತನಿಖೆ ಬಗ್ಗೆ ಅನುಭವ ಆಗಿದೆ ಅಂತ ಹೇಳಿ. ಹೀಗಾಗಿ ಇದು ಕೇಂದ್ರ ಸರ್ಕಾರಕ್ಕೆ ಅರ್ಥಾತ್ ಬಿಜೆಪಿ ಪಕ್ಷಕ್ಕೆ ಅತಿ ದೊಡ್ಡ ಮುಖಭಂಗ ಅಲ್ವಾ ದೊಡ್ಡೇರಿ ಸರ್? ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಈ ಒಂದು ಪ್ರಕರಣದ ಸುಮಾರು 3,000 ಕೋಟಿ ಪ್ರಕರಣ ಹಗರಣ ಏನಿತ್ತು, ಶ್ರೀಮತಿ ಪಾರ್ವತಿಯವರ 62 ಕೋಟಿ ಸೈಟ್ಗಳ ಬಗ್ಗೆ ವಿಚಾರಣೆ ಮಾಡೋಂಥ ಸಂದರ್ಭದಲ್ಲಿ ಇಡಿಯ ಪರವಾಗಿ ಕೆಲವು ಅಂಶಗಳನ್ನು ಅವರು ತಮ್ಮ ಅಭಿಪ್ರಾಯ ಅಂತ ಕೂಡ ವ್ಯಕ್ತಪಡಿಸಿದ್ದಾರೆ. ಒಂದು ಇಡಿ ಸಂಸ್ಥೆ ಏನಿದೆ ಅದು ಸ್ವಾಯತ್ತಕ ಸಾಂವಿಧಾನಿಕ ಸಂಸ್ಥೆ. ಅದಕ್ಕೆ ಅದರದೇ ಆದಂಥ ಒಂದು ಮೇಲ್ಮನವಿ ಸುಪ್ರೀಂ ಕೋರ್ಟು ಅದರದೇ ಆದಂಥ ಮಾಡುವಂಥ ಒಂದು ಕ್ರಿಯೆ ಅಲ್ಲಿದೆ. ಆದರೆ ಇದು ಇವತ್ತು ಅಬ್ಸರ್ವ್ ಮಾಡಿರ್ತಕ್ಕಂಥದ್ದು ಇದು ಜಡ್ಜ್ಮೆಂಟ್ ಅಲ್ಲ, ಇದು ಡಿಕ್ಟೇಷನ್. ನಾವು ಅಬ್ಸರ್ವ್ ಕೇಳ್ತಕ್ಕಂಥ ಸಂದರ್ಭದಲ್ಲಿ ಇದನ್ನೇನು ಕೇಳ್ತಾರೆ ಲೀಗಲ್ ಟರ್ಮಿನಲ್ಲಿ ಆರ್ಬಿಟ್ರೇಟೆಡ್ ಡಿಕ್ಟಾ ಅಂತ ಕರೀತಾರೆ. ಇಟ್ಸ್ ಅನ್ ಅಬ್ಸರ್ವೇಷನ್, ಇಟ್ಸ್ ನಾಟ್ ಎ ಜಡ್ಜ್ಮೆಂಟ್. Though it has an validity, sir, it has a public ನಾನು impact. ಅತ್ಯಂತ ಗೌರವಪೂರ್ವಕವಾಗಿ ಸರ್ವೋಚ್ಚ ನ್ಯಾಯಾಲಯದ ಅಭಿಪ್ರಾಯವನ್ನು ಗೌರವಿಸ್ತೇನೆ. ಆದರೆ ನಮ್ಮ ಮೇಲೆ ಒಂದು ಆಪಾದನೆ ಏನಿದೆ, BJPನವರು ನಮಗೂ ಮೊದಲು ಇನ್ನೊಂದು ಹೇಳಲಿಕ್ಕೆ ಸ್ಪಷ್ಟಪಡಿಸ್ತೇನೆ, ಇಡಿಗಾಗಲಿ CBIಗಾಗಲಿ ಭಾರತೀಯ ಜನತಾ ಪಕ್ಷದ ಜೊತೆ ಏನೂ ಸಂಬಂಧ ಇಲ್ಲ. ಆದರೆ ಈ ಒಂದು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಸುಳ್ಳು ಹೇಳ್ತಿದ್ದಾರೆ. ಅವ್ರು ಸುಳ್ಳು ಹೇಳಿಲ್ಲ. ಅವ್ರದ್ದು ಅದು ಸ್ವಾಯತ್ತಿಕ ಸಂಸ್ಥೆ, ಸಾಂವಿಧಾನಿಕ ಸಂಸ್ಥೆ. ಇದು ಕಾಂಗ್ರೆಸ್ ಆಡಳಿತದಲ್ಲಿ ಕೂಡ ಇತ್ತು, ಇದು ಕೂಡ ಇದೆ. ಅವ್ರು ಹೇಳಿದ್ದಾರೆ ರಾಜಕೀಯ ಎಂಟರ್ ಆಗಿದೆ ಅಂತ ಹೇಳ್ತಿದ್ದಾರೆ, ರಾಜಕೀಯ ಪ್ರೇರಿತವಾಗಿ ತನಿಖೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಮಾಡಬಾರ್ದು ಅಂತ ತಮ್ಮ ಅಭಿಪ್ರಾಯನ ಹೇಳಿದ್ದಾರೆ ಹೊರತು ಮಾಡ್ತಿದ್ದೀರಿ ಅಂತ ಹೇಳಿಲ್ಲ ಅವರು. ಸ್ವಂತ ಅನುಭವ ನನ್ನ ಹತ್ರ ಬೈಟ್ ಇಲ್ಲ, ಇಲ್ದಿದ್ರೆ ಪ್ಲೇ ಮಾಡ್ತಿದ್ದೆ. ಸ್ವಂತ ಅನುಭವದ ಬಗ್ಗೆ ಸ್ವಂತ ಅನುಭವ ಹೇಳ್ಕೊಂಡಿದ್ದಾರೆ. ಅಂದ್ರೆ ಅವರು ನ್ಯಾಯಮೂರ್ತಿಗಳು ಸೈನ್ಸ್ ರಾಕೆಟ್ ಇಂದ ಹಿಡಿದು ಎಲ್ಲಾ ಪ್ರಕರಣಗಳನ್ನ ಡೀಲ್ ಮಾಡ್ತಾರೆ. ಮೊದಲು ಅವರು ಹೈಕೋರ್ಟ್ನ ನ್ಯಾಯಮೂರ್ತಿಗಳಾಗಿದ್ದಂಥವ್ರು, ಅವರು ಅದಂತ ಕೇಸ್ನ ಬಹಳಷ್ಟು ಕೇಸನ್ನ ನೋಡಿರ್ತಾರೆ. ಸೊ ಹಾಗಾಗಿ ಅವರು ನನಗೆ ಈ ಅನುಭವ ಅಂತ ಹೇಳ್ತಾರೆ ಹೊರತು ನನಗೆ ಆಗಿದೆ ಅಂತ ಹೇಳಿಲ್ಲ. ನಿಜ ಹೇಳ್ತಿದ್ದಾರೆ, ಇಡೀ ತರದ ತನಿಖಾ ಸಂಸ್ಥೆಗಳು ದುರ್ಬಳಕೆ ಆಗ್ತಿದೆ ರಾಜಕಾರಣದಲ್ಲಿ ಹೇಳಿ ಅವರು ಹೇಳ್ತಾರೆ. ನಾನು ಹೇಳ್ತೀನಿ, ನಮ್ಮ ಮೇಲೆ ಒಂದು ದೊಡ್ಡ ಅಪವಾದ ಇದೆ. ಏನಂತಂದ್ರೆ ಭಾರತೀಯ ಜನತಾ ಪಕ್ಷ ಈ ಒಂದು ಇಡಿ ಮತ್ತು CBIನ ದುರ್ಬಳಕೆ ಮಾಡಿಕೊಂಡು ವಿರೋಧ ಪಕ್ಷದವ್ರನ್ನ ಮಾಡ್ತಿದ್ದಾರೆ ಅಂತ ಒಂದು ನಿರಾಧಾರಿತವಾದಂಥ ಒಂದು ಸುಳ್ಳನ್ನು ಹೇಳ್ಕೊಂಡು ಕಾಂಗ್ರೆಸ್ ಪಕ್ಷದವರು ಬಂದಿದ್ದಾರೆ. ನಾನೊಂದು ಅಂಶ ಹೇಳಲಿಕ್ಕೆ ಬಯಸ್ತೇನೆ. 2014ರಿಂದ 2024ವರೆಗೆ ಕೇವಲ 5,297 ಕೇಸ್ ಮಾಡಿದರು. ಅದರಲ್ಲಿ ಕೇವಲ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ಅರ್ಥ ಸಚಿವರು ರಾಜ್ಯ ಅರ್ಥಮಂತ್ರಿಗಳಾದಂಥ ಪಂಕಜ್ ಚೌಧರಿ ಅವರು ಆ ಪಾರ್ಲಿಮೆಂಟಲ್ಲಿ ಒಂದು ಸ್ಟೇಟ್ಮೆಂಟನ್ನು ಮಾಡಿ ದಾಖಲಾತಿಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಕೇವಲ 3%, ಅದರಲ್ಲಿ 193 ಜನಗಳು ಮಾತ್ರ. ನನಗೆ ಗೊತ್ತು ಸರ್, 97% ಇನ್ವಾಲ್ವ್ಸ್ ದ ಬಿಸ್ನೆಸ್‌ಮೆನ್ಸ್ ಅಂಡ್ ದ ಆಫೀಷಿಯಲ್ಸ್, ಬಟ್ ಸ್ಟಿಲ್ ಆ 3% ಅಲ್ಲಿ 3% ವಿರೋಧ ಪಕ್ಷದಲ್ಲ. ಇದನ್ನೇನು ಹೇಳ್ತೀರಿ? ಇಲ್ಲ, ತಪ್ಪು ತಿಳ್ಕೊಂಡಿದ್ದೀರಿ. ನಾನು ಹೇಳಕ್ಕೆ ಬಯಸ್ತೀನಿ ಅಂದ್ರೆ ಅದೊಂದು ನಿರಾಧಾರಿತವಾದ ಆರೋಪ, ಹೇಳಿರೋದ್ರಲ್ಲಿ ಸುಳ್ಳಿಲ್ಲ, ನಿರಾಧಾರಿತವಾದ ಆರೋಪ. ಇದರಲ್ಲಿ 193 ಜನ 10 ವರ್ಷಗಳ ಕಾಲ, ಅದರಲ್ಲಿ ಎಷ್ಟು 102 ಕೇಸು ಇದಾಗಿದೆ. ಇನ್ನು ಉಳಿದಿರ್ತಕ್ಕಂಥದ್ದು 191 ಕೇಸು. 191 ಕೇಸಲ್ಲಿ 115 ಜನ 5,000 ಪಕ್ಷಗಳಿರ್ತಕ್ಕಂಥ ಈ ವಿರೋಧ ಪಕ್ಷಗಳ ಇಡೀ ರಾಜ್ಯ ಆರ್ಗ್ಯೂ ಮಾಡಬಹುದು ಸರ್, ಬಟ್ ಇವತ್ತು ಸುಪ್ರೀಂ ಕೋರ್ಟ್ ನ CJI ಏನ್ ಹೇಳಬೇಕು ಅದನ್ನ ಹೇಳಿದ್ದಾರೆ ದರ್ಶನ್ ಸರ್. ಇಲ್ಲ, ಕೇವಲ 75 ಜನ ಮಾತ್ರ ಇದಾಗಿದೆ. ನಾನು ಇನ್ನು ಗೆದ್ಬಿಟ್ರು ಅಂತ ಹೇಳ್ತಾ ಇಲ್ಲ, ಈ ಪ್ರಕರಣ ಮುಗ್ದೇ ಹೋಯ್ತು ಅಂತ ಹೇಳ್ತಾ ಇಲ್ಲ, ಬಟ್ ಪೊಲಿಟಿಕಲಿ ಒಂದು ದೊಡ್ಡ ಮಾರಲ್ ಬೂಸ್ಟೇಜ್ ಸಿದ್ದರಾಮಯ್ಯನವರಿಗೆ ಸಿಕ್ಕಿದೆ. ಮೊದಲಿಗೆ ಘನವೆತ್ತ ಸರ್ವೋಚ್ಚ ನ್ಯಾಯಾಲಯಕ್ಕೆ ವಂದಿಸುತ್ತಾ, ಇದೇನು ಇವತ್ತು ನ್ಯಾಯಮೂರ್ತಿಗಳು ಏನೊಂದು ತೀರ್ಪನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಬಹಳ ಮುಖ್ಯವಾಗಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಇಡಿಯ ಪಾತ್ರ ಇವತ್ತು ರಾಜಕೀಯದಲ್ಲಿ ಯಾವ ರೀತಿಯಾದಂಥ ಹಲ್ಚಲ್ನ ಸೃಷ್ಟಿ ಮಾಡ್ತಾ ಇದೆ ಈ ದೇಶದಲ್ಲಿ. ಅದರಿಂದ ವಿರೋಧ ಪಕ್ಷದ ರಾಜಕೀಯ ನಾಯಕರುಗಳು ಯಾವೆಲ್ಲ ರೀತಿಯ ನೋವನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಸತ್ಯವನ್ನು ಜಗತ್ತಿನ ಮುಂದೆ ಅನಾವರಣ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. BJP ವಕ್ತಾರರು ಹೇಳ್ತಾ 193 ಕೇಸ್ ಅಂತ ಇದ್ರು. 193 ಕೇಸಲ್ಲಿ ಶಿಕ್ಷೆ ಆಗಿರೋದು ಇಬ್ಬರಿಗೆ ಮಾತ್ರ. ಅಂದ್ರೆ 191 ಜನರಿಗೆ ನೀವು ಕಿರುಕುಳ ಕೊಟ್ಟಿದ್ದೀರಿ ಅನ್ನೋದು ಸತ್ಯ ಆಯ್ತಲ್ಲ. ಇಡಿ ಕಳೆದ 10 ವರ್ಷದಲ್ಲಿ 5,297 ದಾಳಿಗಳನ್ನ ಮಾಡಿದೆ. ಅದರಲ್ಲಿ 95% BJPಯೇತರ ಪಕ್ಷದವರು. ಇವತ್ತು ವಿರೋಧ ಪಕ್ಷದವರ ಮೇಲೆ ದಾಳಿಗಳನ್ನ ಮಾಡ್ತಾರೆ. ನಾನು ಕೆಲವೊಂದು ಹೆಸರು ಹೇಳ್ತೀನಿ ಮೇಡಮ್. ಅಜಿತ್ ಪವಾರ್ ಇರ್ಬೋದು, ಅನಿಲ್ ದೇಸಾಯಿ, ಹೇಮಂತ್ ಬಿಸ್ವಾ ಶರ್ಮಾ, ಸುವೇಂದು ಮುಖರ್ಜಿ ಅಧಿಕಾರಿ, ಮುಕೇಲ್ ರಾಯಿ, ನಾರಾಯಣ್ ರಾಣೆ, ಏಕನಾಥ್ ಶಿಂದೆ, ಪ್ರಫುಲ್ ಪಾಟೀಲ್, ಹಸಾನ್ ಮುಷಾಫಿರ್, ಚಕ್ಬನ್ ಭುಜ್ಬಲ್, ಸುಭಾಷ್ ದೇಸಾಯಿ, ಭವನ್ ಗವಾಟಿ, ಯಾಮಿನಿ ಜಾಧವ್, ಅಬ್ದುಲ್ ಸತ್ತಾರ್, ಅರ್ಜುನ್ ಕಾಕತ್ಕರ್, ಇವರು ಎಲ್ಲ 25 ಜನ ಇವತ್ತು ಎಲ್ಲಿದ್ದಾರೆ? ವಿರೋಧ ಪಕ್ಷದವ್ರನ್ನ
ಅವ್ರ ಮೇಲೆ IT ED CBI ದಾಳಿ ಮಾಡಿ ಬಿಜೆಪಿ ಕರ್ಕೊಂಡೋದ ತಕ್ಷಣ ಅವರು ವಾಷಿಂಗ್ ಪೌಡರ್ ನಿರ್ಮಾ ಆಗ್ತಾರೆ, ಅವರ ಕೇಸ್ಗಳೆಲ್ಲ ಖುಲಾಸೆ ಆಗ್ತದೆ. ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ನಾವು UPA ಗೌರ್ಮೆಂಟ್ ಅಧಿಕಾರದಲ್ಲಿದ್ದಾಗ ಪ್ರತಿಶತ 46% ಯಾರು UPA ಸರ್ಕಾರದ ಮೇಲೇನೆ ದಾಳಿಗಳು ನಡೀತಾ ಇತ್ತು. 54% ಏನು NDA ಅವ್ರ ಮೇಲೆ ದಾಳಿಗಳು ನಡೀತಾ ಇತ್ತಲ್ಲ. ಉದಾಹರಣೆ, ನಮ್ಮ ಪಕ್ಷದವ್ರ ಮೇಲೆ ಸುರೇಶ್ ಕಲ್ಮಡಿ ಅವ್ರ ಮೇಲೆ ಬಹಳಷ್ಟು ಆರೋಪ ಮಾಡಿದ್ರು. ಇತ್ತೀಚೆಗಷ್ಟೇ ಅವರ ಕೇಸ್ ಎಲ್ಲ ಖುಲಾಸೆ ಆಯ್ತಲ್ಲ, ಅನ್ಯಾಯವಾಗಿ ಅವ್ರನ್ನ ಜೈಲಿಗೆ ಹಾಕ್ಸುವಂತ ಕೆಲಸವನ್ನ ಇವರು ಮಾಡಿದ್ರಲ್ಲ. ಇನ್ನೊಂದು ಕರ್ನಾಟಕದ ನಿದರ್ಶನವನ್ನು ನಾವು ಕೊಡೋದಾಯ್ತು ಅಂದ್ರೆ ಮಾನ್ಯ DK ಶಿವಕುಮಾರ್ ಅವ್ರ ಮೇಲೆ ಪಕ್ಷಕ್ಕೆ ಸೆಳೆಯುವಂತ ಕೆಲಸ ಮಾಡಿದ್ರು. ನೀವು ಪಕ್ಷಕ್ಕೆ ಬಂದ್ರೆ ನಿಮ್ಮ ಮೇಲೆ ಯಾವುದೇ ದಾಳಿ ಆಗುದಿಲ್ಲ, ಜೈಲಿಗೆ ಕಳ್ಸಲ್ಲ, ಬಿಜೆಪಿಗೆ ಬಂದ್ರೆ ಉಪಮುಖ್ಯಮಂತ್ರಿ ಮಾಡ್ತೀವಿ ಅನ್ನೋ ಆಫರ್ಗಳನ್ನ ಕೊಟ್ಟರು. ಎಲ್ಲದನ್ನು ತಿರಸ್ಕಾರ ಮಾಡಿದ್ದಕ್ಕೆ ಅವ್ರನ್ನ ಜೈಲಿಗೆ ಹಾಕ್ಸುವಂತ ಕೆಲಸ ಮಾಡಿದ್ರು. ಆದ್ರೆ ಘನವೆತ್ತ ಸುಪ್ರೀಂ ಕೋರ್ಟ್ ಆ ಎಲ್ಲ ಕೇಸ್ಗಳನ್ನ ಖುಲಾಸೆ ಮಾಡಬೇಕಾಗಿರೋದು ಕೇವಲ ಸಿದ್ದರಾಮಯ್ಯನವರಿಗೆ ಮಾತ್ರವಲ್ಲ, DK ಶಿವಕುಮಾರ್ ಆದಿಯಾಗಿ ಮಮತಾ ಬ್ಯಾನರ್ಜಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಎಲ್ಲರಿಗೂ ಕ್ಷಮೆ ಕೇಳಬೇಕು. ರಾಹುಲ್ ಗಾಂಧಿ ಅವರ ಯಾವುದು ಮೇಡಮ್ ನ್ಯಾಷನಲ್ ಹೆರಾಲ್ಡ್ ಕೇಸ್ ಇದು ಕಾಂಗ್ರೆಸ್ ವಕ್ತಾರರ ಅಭಿಪ್ರಾಯ. ನನಗೆ ಗೊತ್ತು, ಇವತ್ತು ಸ್ನೇಹಮಯಿ ಕೃಷ್ಣ ಅವರ ಪ್ರತಿಕ್ರಿಯೆ ಬಹಳ ಮುಖ್ಯ, ಹಾಗೆ ಶಿವಣ್ಣ ಅವರ ಪ್ರತಿಕ್ರಿಯೆ ಕೂಡ ಬಹಳ ಮುಖ್ಯ. ಡೆಲಿಬ್ರೇಟ್ ಆಗಿ ನಾನು ಮೊದಲು ಪೊಲಿಟಿಕಲ್ ರಿಯಾಕ್ಷನ್ ತಗೊಂಡೆ. ಸ್ನೇಹಮಯಿ ಕೃಷ್ಣ ಅವರನ್ನು ನಾನು ಪ್ರಶ್ನೆ ಮಾಡೋಕೆ ಮುಂಚೆ ಇವತ್ತು ಸ್ನೇಹಮಯಿ ಕೃಷ್ಣ ಅವರೇನೆ ರಿಯಾಕ್ಟ್ ಮಾಡಿದ್ದಾರೆ. ಇಡಿಯ ಅಬ್ಸರ್ವೇಷನ್, ಸುಪ್ರೀಂ ಕೋರ್ಟ್ನ ಅಬ್ಸರ್ವೇಷನ್, ಹಾಗೆ ಈ ಪ್ರಕರಣದಲ್ಲಿ ಯಾರನ್ನ ಆರೋಪಿಗಳನ್ನಾಗಿ ಗುರುತಿಸಲಾಗಿದೆ ಅವರ ವರ್ತನೆ ಬಗ್ಗೆ ಅದೊಂದು ರಿಯಾಕ್ಷನ್ ಪ್ಲೇ ಮಾಡಿ ಅದಾದ್ಮೇಲೆ ನಾನು ಸ್ನೇಹಮಯಿ ಕೃಷ್ಣ ಅವರನ್ನು ಪ್ರಶ್ನೆ ಮಾಡ್ತೀನಿ. ಇದೇ ಪಾರ್ವತಿಯವರಿಗೆ ಲೋಕಾಯುಕ್ತ ಅಧಿಕಾರಿಗಳು ನೋಟಿಸ್ ಕೊಟ್ಟರೆ ಅವ್ರು ಹೇಳಿದ ದಿನಾಂಕ ಸಮಯಕ್ಕೆ ಸರಿಯಾಗಿ ವಿಚಾರಣೆಗೆ ಹಾಜರಾಗಿ ಹೇಳಿಕೆ ಕೊಡ್ತಾರೆ. ED ನೋಟಿಸ್ ಕೊಟ್ಟರೆ ನ್ಯಾಯಾಲಯದಾಗ ಪ್ರಶ್ನೆ ಮಾಡ್ತಾರೆ. ಏನು ಕಾರಣ? ಇದನ್ನು ಗಂಭೀರವಾಗಿ ಚರ್ಚೆ ಮಾಡಬೇಕಾದ ವಿಚಾರ. ಇಲ್ಲಿ ನೀಡಿದ ಹೇಳಿಕೆನೇ ಅಲ್ಲೂ ಕೊಡೋವಂಥದ್ದು. ಈ ತನಿಖಾಧಿಕಾರಿ ಮುಂದೆ ಏನು ವಿಚಾರ ಇದೆ ಅದೇ ವಿಚಾರ ಅಲ್ಲಿ ಹೇಳೋವಂಥದ್ದು. ಸೊ ಇದರಲ್ಲಿ ಇಲ್ಲಿ ಏನು ಒಂದು ತಕರಾರು ಮಾಡದೆ ಹೋಗಿ ಹೇಳಿಕೆ ಕೊಡ್ತಾರೆ, ED ಕೊಟ್ಟಿದ ತಕ್ಷಣ ಇವರು ಕೋರ್ಟ್ಗೆ ಹೋಗ್ತಾರೆ ಅಂತಂದರೆ ಇಲ್ಲೇ ಸ್ಪಷ್ಟ ಗೊತ್ತಾಗುತ್ತೆ ಇವರು ತನಿಖಾ ಸಂಸ್ಥೆಗಳ ಮೇಲೆ ಯಾವ ರೀತಿಯ ಪ್ರಭಾವಗಳನ್ನು ಬೀರ್ತಾರೆ, ಯಾವ ರೀತಿ ತಮ್ಮ ಒಂದು ಆರೋಪ ತಪ್ಪಿಸೋ ಪ್ರಯತ್ನಗಳು ಮಾಡ್ತಾರೆ. ಅಲ್ಲಿಗೆ ಸ್ನೇಹಮಯಿ ಕೃಷ್ಣ ಅವರೇ, ನನ್ನ ಧ್ವನಿ ತಲುಪ್ತಾ ಇದ್ರೆ ಈ ರಾಜಕೀಯ ಪ್ರಭಾವ ಕೇವಲ ಕೇಂದ್ರದ ತನಿಖಾ ಸಂಸ್ಥೆಗಳು ಮಾತ್ರ ಅಲ್ಲ, ರಾಜ್ಯದಲ್ಲಿರೋ ಲೋಕಾಯುಕ್ತದ ಮೇಲೂ ಕೂಡ ಇದೆ ಅನ್ನೋದು ನಿಮ್ಮ ಆರೋಪ. ಅಂದ್ರೆ ಅಲ್ಲಿ ಕೇಂದ್ರ ಆಟ ಆಡ್ತಿದ್ರೆ ಇಲ್ಲಿ ರಾಜ್ಯ ಸರ್ಕಾರ ಆಟ ಆಡ್ತಿದೆ ಅನ್ನೋದು. ಖಂಡಿತ ಮೇಡಮ್ಮ. ಅದಕ್ಕೆ ಪೂರಕವಾದ ದಾಖಲಾತಿಗಳು ಕಣ್ಣು ಮುಂದೆನೇ ಇದಿಲ್ಲ ಮೇಡಮ್. ಈಗ ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕಲ್ಲ. ಈಗ ಅದೇ ನಾನು ಮಾನ್ಯ ಲೋಕಾಯುಕ್ತ ತನಿಖಾಧಿಕಾರಿಗಳು ಯಾವ ರೀತಿ ಸಾಮಾನ್ಯ ಜ್ಞಾನ ಇಲ್ಲದ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಅನ್ನೋದನ್ನ ನಾನು ದಾಖಲೆ ಸಮೇತ ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ತಂದಿದ್ದೀನಿ. ದಾಖಲಾತಿಗಳು ಕಣ್ಣು ಮುಂದೆ ಇದ್ದರೂ ಕೂಡ ದಾಖಲಾತಿಗಳು ಇಲ್ಲ ಅಂತ ಹೇಳ್ತಾರೆ. ಅವರೇ ದಾಖಲೆ ಕೊಟ್ಟಿರ್ತಾರೆ, ಅದಕ್ಕೆ ಉತ್ತರನೇ ಕೊಡಲ್ಲ. ಕೇವಲ ಎರಡೆರಡು ದಾಖಲೆ ಬಗ್ಗೆ ಹೇಳ್ತೀನಿ ಮೇಡಮ್. 1996ನೇ ಇಸ್ವಿಲಿ ದೇವರಾಜ್ ಏನು ನಗರಾಭಿವೃದ್ಧಿ ಸಚಿವರಿಗೆ ದಾಖಲೆ ಕೊಡ್ತಾರೆ, ಮನವಿ ಪತ್ರ ಕೊಡ್ತಾರೆ. ಅದ್ರ ಮನವಿ ಪತ್ರ ಮೇಲೆ DC ಮಂದಿ ಸ್ಪಷ್ಟವಾಗಿ ಉಲ್ಲೇಖ ಇದೆ. ಆದರೆ ಅದನ್ನು ಯಾಕೆ ಬರೆದ್ರು, ಅದರದ್ದು ಏನು ಪರಿಣಾಮ ಆಯಿತು ಅನ್ನೋದ್ರ ಬಗ್ಗೆ ಹೇಳಲ್ಲ. ಮತ್ತು ಇನ್ನೊಂದೇನೆಂದರೆ ಆ ಪತ್ರದ ಮುಖಾಂತರ ಆ 4ನೇ ಆರೋಪಿಗೂ ಮತ್ತು ಇತರೆ ಆರೋಪಿಗಳಿಗೂ ಸಂಪರ್ಕ ಇದನ್ನು ಸ್ಪಷ್ಟವಾಗೋದಾಗುತ್ತೆ. ಎರಡನೇ ಪತ್ರ 1998ನೇ ಇಸ್ವಿಲಿ ದೇವರಾಜ ಹೆಸರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಪತ್ರ ಬರೀತಾರೆ. ಅದಕ್ಕೆ ದೇವರಾಜ ಸಹಿ ಮಾಡಲ್ಲ, ಮಲ್ಲಿಕಾರ್ಜುನ ಸ್ವಾಮಿ ಸೈನ್ ಮಾಡ್ತಾರೆ. ಇದು ಅಪರಾಧ ಕೃತ್ಯ ಅಲ್ಲ ಅನ್ನೋದ್ರ ಬಗ್ಗೆ ತನಿಖೆ ಅದಕ್ಕೆ ಏನು ಹೇಳಲ್ಲ. ಮತ್ತು ಆ ಒಂದು ದಾಖಲೆ 98ರಲ್ಲೂ ಕೂಡ ಈ ಆರೋಪಿಗಳ ಜೊತೆ ಸಂಪರ್ಕ ಇದನ್ನು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದ್ರ ಬಗ್ಗೆನೂ ಉಲ್ಲೇಖ ಮಾಡಲ್ಲ, ಅದ್ರ ಬಗ್ಗೆನೂ ಏನು ಹೇಳಲ್ಲ. 2004ರವರೆಗೂ ಅವರಿಬ್ಬರು ಸಂಪರ್ಕನೇ ಇರಲಿಲ್ಲ ಅಂತ ಸುಳ್ಳು ಹೇಳ್ತಾರೆ. ಇಲ್ಲಿ ದೊಡ್ಡ ಸಮಸ್ಯೆ, ನಮ್ಮ ದೇಶದ ಸಮಸ್ಯೆ ತನಿಖಾ ಸಂಸ್ಥೆಗಳ ಬಗ್ಗೆನೇ ಒಂದು ದೊಡ್ಡ ಚರ್ಚೆ ಆಗಬೇಕು, ಅದು ಬದಲಾವಣೆ ಆಗಬೇಕು ಮೇಡಮ್. ನಾವು ಸ್ವತಂತ್ರ ತನಿಖಾ ಸಂಸ್ಥೆಗಳು ಅಂತ ಹೇಳ್ತೀವಿ, ಆದರೆ ಅದು ನನ್ನ ಪ್ರಕಾರ ಸುಳ್ಳು. ಹೆಸರಿಗಷ್ಟೇ ತನಿಖಾ ಸಂಸ್ಥೆಗಳು. ಆದರೆ ತನಿಖಾ ಸಂಸ್ಥೆ ನೇಮಕ ಮಾಡೋದು, ವರ್ಗಾವಣೆ ಮಾಡೋದು ಎಲ್ಲರೂ ಕೂಡ ಯಾರು ಅಧಿಕಾರದಲ್ಲಿ ಇರ್ತಾರೆ ಅವರುಗಳೇ. ಉದಾಹರಣೆಗೆ ಹೇಳಬೇಕು ಅಂದರೆ ಇದೇ ಮೈಸೂರು ಲೋಕಾಯುಕ್ತ SP ಆಗಿದೆ ಅಂತ ಸಜ್ಜಿತ್ರವರು ಈ ಆರೋಪಿಗಳಿಗೆ ಸಹಕಾರ ಮಾಡೋರ ಕಾರಣಕ್ಕೆ ಇವತ್ತು ಅವರು ಬೆಂಗಳೂರಲ್ಲಿ DCP ಆಗಿದ್ದಾರೆ, ಒಂದು ಉನ್ನತ ಹುದ್ದೆಯಲ್ಲಿದ್ದಾರೆ. ಈ ಥರ ಸಾಕಷ್ಟು ಉದಾಹರಣೆಗಳಿದೆ. ಹಾಗಾಗಿ ಮಾನ್ಯ ನ್ಯಾಯಮೂರ್ತಿಗಳು ಇವತ್ತು ಅವ್ರು ಮೌಖಿಕವಾಗಿ ಹೇಳೋದ್ರ ಜೊತೆಗೆ ಒಂದು ಲಿಖಿತವಾಗಿ ಒಂದು ಆದೇಶ ಮಾಡಿ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಸ್ವತಂತ್ರ ತನಿಖಾ ಸಂಸ್ಥೆಗಳು ಯಾವ ರೀತಿ ಕೆಲಸ ಮಾಡಬೇಕು, ಅದು ಯಾವ ನಿಯಮಗಳನ್ನ ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಮಾರ್ಗದರ್ಶನದ ರೀತಿಯಲ್ಲಿ ಒಂದು ಆದೇಶ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಕರೆಕ್ಟ್ ಸರ್. ಇವಾಗ ಬಿಜೆಪಿ ವಕ್ತಾರರು ಹೇಳ್ತಿದ್ದು ಅದನ್ನೇ, ಆರ್ಡರ್ ಪಾಸ್ ಮಾಡಿಲ್ಲ, ಇದು ಕೇವಲ ಅಬ್ಸರ್ವೇಷನ್ ಹೇಳಿದ್ದಾರೆ ಅಂತ ಹೇಳಿ ಬಿಜೆಪಿ ವಕ್ತಾರರು ಹೇಳ್ತಾ ಇದ್ರು. ಕರೆಕ್ಟ್. ಸ್ನೇಹಮಯಿ ಕೃಷ್ಣ ಅವರೇ, ವಾಪಸ್ ಬರ್ತೀನಿ. ಶತಪತಿ ಶಿವಣ್ಣ ಅವರೇ, ನನ್ನ ಧ್ವನಿ ತಲುಪ್ತಾ ಇದ್ರೆ ಇವಾಗ ದೂರುದಾರರು ಅವರಿಗೆ ಪೊಲಿಟಿಕಲ್ ಲೀನಿಯನ್ಸೋ ಅಥವಾ ದ್ವೇಷನೋ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಆಸ್ ಅ ಲಾಯರ್ ಇದಕ್ಕೆ ಉತ್ತರ ಕೊಡಿ. ಒಬ್ಬ ದೂರುದಾರ ಹೇಳ್ತಿದ್ದಾರೆ, ಎರಡು ಕಡೆ ದೂರಿತ್ತಪ್ಪ, ಒಂದು ಕಡೆ ಲೋಕಾಯುಕ್ತ, ಇನ್ನೊಂದು ಕಡೆ ED, ಎರಡೂ ತನಿಖಾ ಸಂಸ್ಥೆಗಳು.
ಲೋಕಾಯುಕ್ತದ ಮುಂದೆ ವಿಚಾರಣೆಗೆ ಹಾಜರಾಗುವವರಿಗೆ ಮತ್ತೊಂದು ತನಿಖಾ ಸಂಸ್ಥೆ ಮುಂದೆ ಹಾಜರಾಗ್ಲಿಕ್ಕೆ ಏನ್ ಭಯ? ಯಾಕದಕ್ಕೆ ಸುಪ್ರೀಂ ಕೋರ್ಟ್ ವರೆಗೂ ಹೋಗ್ಬೇಕು? ಪ್ರಶ್ನೆ ಸಿಂಪಲ್ ಇದೆ. ಇಲ್ಲ, ಮೊದಲನೇದಾಗಿ ಸರ್ವೋಚ್ಚ ನ್ಯಾಯಾಲಯ ಇವತ್ತು ನೀಡಿರುವಂತಹ ತೀರ್ಪನ್ನ ನಾವೆಲ್ಲರೂ ಸ್ವಾಗತಿಸ್ತೇವೆ, ನಾವೆಲ್ಲರೂ ತಲೆಬಾಗ್ಬೇಕು ಕೂಡ. ಮಾನ್ಯ ಮುಖ್ಯಮಂತ್ರಿಗಳು ಕಳೆದ 1 ವರ್ಷಗಳ ಕಾಲದಿಂದ ಸತತವಾಗಿ ಕಾನೂನು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಕಾನೂನು ಹೋರಾಟದಲ್ಲಿ ಇವತ್ತಿಗೆ ಅವ್ರಿಗೆ ಒಂದು ತಕ್ಕಮಟ್ಟಕ್ಕೆ ಜಯ ಸಿಕ್ಕಿದೆ ಅಂತ ನಾನು ಹೇಳಬಲ್ಲೆ. ಇವಾಗ ಲೋಕಾಯುಕ್ತ ಯಾಕೆ ಅಂತ ಕೇಳಿದ್ರೆ, ನಾವು ಗವರ್ನರ್ ಆರ್ಡರ್ನ ಚಾಲೆಂಜ್ ಮಾಡ್ಕೊಂಡು ಹೈಕೋರ್ಟ್ಗೆ ಹೋಗಿದ್ವಿ. ಅವಾಗ ಹೈಕೋರ್ಟ್ ಏನ್ ಹೇಳಿದ್ರು, ಇಲ್ಲ ಗವರ್ನರ್ ಆರ್ಡರ್ ಸರಿ ಇದೆ, ನೀವು ತನಿಖೆಗೆ ಒಳಗಾಗಿ ಅಂತ ಹೇಳಿದ್ವಿ. ಲೋಕಾಯುಕ್ತ ನೇಮಕ ಮಾಡಿದ್ಯಾರು? ಸ್ಪೆಷಲ್ ಕೋರ್ಟ್ ಲೋಕಾಯುಕ್ತದಿಂದ ತನಿಖೆ ಆಗ್ಲಿ, ಸ್ನೇಹಮಯಿ ಕೃಷ್ಣ ಅವ್ರು ಕೊಟ್ಟಿರುವ ದೂರನಲ್ಲೇ ಅವ್ರ ಪ್ರೇಯರ್ ಇದ್ದಿದ್ದು ಲೋಕಾಯುಕ್ತ ಅವ್ರು ಕೊಡಿ ಅಂತ. ಲೋಕಾಯುಕ್ತ ಅವ್ರು ತನಿಖೆ ಸ್ಟಾರ್ಟ್ ಮಾಡಿದ್ರು. ಅವಾಗ ಬೇಡ ನಮಗೆ ಲೋಕಾಯುಕ್ತ ಅಂದ್ರೆ ಆಗಲ್ಲ, ಇಡಿ ಕೊಡಿ ಅಂತ ಸ್ನೇಹಮಯಿ ಕೃಷ್ಣ ಅವರು ಹೈಕೋರ್ಟ್ ಅಲ್ಲಿ ಅರ್ಜಿ ಹಾಕ್ತಾರೆ. ಹೈಕೋರ್ಟ್ ಅರ್ಜಿಯನ್ನ ರದ್ದುಗೊಳಿಸಿ, ಇಲ್ಲ ಲೋಕಾಯುಕ್ತದಲ್ಲಿ ನೀವು ನಂಬಿಕೆ ಇಡಬೇಕು, ಲೋಕಾಯುಕ್ತ ಒಂದು ಇಂಡಿಪೆಂಡೆಂಟ್ ಆರ್ಗನೈಸೇಷನ್, ಅದಕ್ಕೆ ಆದಂತ ಇನ್ಸ್ಟಿಟ್ಯೂಷನಲ್ ಅಟಾನಮಿ ಇದೆ, ನೀವು ಅಲ್ಲಿ ಹೋಗಿ ತನಿಖೆ ಮಾಡಿ ಅಂತ ಕೇಳ್ತಾರೆ. ಇವಾಗ ತನಿಖೆ ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಅವರು ಕೋರ್ಟ್ಗೆ ಅರ್ಜಿ ಅವ್ರ ರಿಪೋರ್ಟ್ ಅನ್ನ ಸಲ್ಲಿಸಿದ್ದಾರೆ. ಫೈನಲ್ ರಿಪೋರ್ಟ್ ಸಲ್ಲಿಸಿಲ್ಲ, ಇಂಟ್ರಿಮ್ ರಿಪೋರ್ಟ್ ಅನ್ನ ಸಲ್ಲಿಸಿ ಇದರಲ್ಲಿ ಯಾವುದೇ ತರಹದ ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ ಅಥವಾ ಅವ್ರ ಕುಟುಂಬಸ್ಥರಾಗ್ಲಿ ಅವ್ರದ್ದು ಯಾವುದೇ ತರಹದ ಪಾತ್ರ ಇಲ್ಲ ಅಂತ ರಿಪೋರ್ಟ್ ಹಾಕಿದ್ದಾರೆ. ಅದನ್ನ ಚಾಲೆಂಜ್ ಮಾಡಕ್ಕೆ ಸ್ನೇಹಮಯಿ ಕೃಷ್ಣ ಅವ್ರಿಗೆ ಅವಕಾಶ ಇದೆ. ಇವಾಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಈ ಪ್ರಕರಣದಲ್ಲಿ ಯಾವಾಗ ಬರಕ್ ಸಾಧ್ಯ? ಏನಾದ್ರೂ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಗಿರ್ಬೇಕು, ಪ್ರೊಸೀಡ್ಸ್ ಆಫ್ ಕ್ರೈಮ್ ಏನಾದ್ರೂ ಇರ್ಬೇಕು. ಇದ್ಯಾವುದು ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಇಡಿ ಬಂದು ಮಧ್ಯಂತರ ಮಾಡಿ ಯಾರ ಹಿನ್ನೆಲೆಯಿಂದ ಅಥವಾ ಯಾವ ಕಾರಣಕ್ಕೋಸ್ಕರ ಬಂದಿದ್ದೀರಾ, ನಿಮ್ ಜೂರಿಸ್ಡಿಕ್ಷನ್ ಏನು ಅಂತ ಪ್ರಶ್ನೆ ಮಾಡ್ತಾ ಇದೀವಿ ನಾವು. ಅವ್ರು ಕೊಟ್ಟಿರುವಂತ ಸಮನ್ಸ್ ನಲ್ಲಿ ಒಬ್ಬ DB ನಟೇಶನ್ ಅವ್ರಿಗೂ ಸಮನ್ಸ್ ನ ಕೊಟ್ರು, ಮಾಜಿ ಮೂಡಾ ಚೇರ್ಮನ್. ಅವ್ರ ಸಮನ್ಸ್ ನ ರಿಜೆಕ್ಟ್ ಮಾಡಿ ಹೈಕೋರ್ಟ್ ಏನ್ ಹೇಳುತ್ತೆ ಗೊತ್ತಾ? ಅವ್ರು ಯಾರು ಕೊಟ್ಟಿದ್ದಾರೆ ಸಮನ್ಸು, ಆ ಅಧಿಕಾರಿ ವಿರುದ್ಧ ನೀವು ಸೂಕ್ತವಾದಂತ ಕಾನೂನಾತ್ಮಕ ಕ್ರಮ ತಗೊಳ್ಳಿ ಅಂತ. ಇವಾಗ ಇಡಿಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತರಹದ ಜೂರಿಸ್ಡಿಕ್ಷನ್ ಇಲ್ಲ, ಅವರಿಗೆ ತನಿಖೆ ಮಾಡಂತ ಅವಕಾಶನೇ ಇಲ್ಲ ಅಂತ ಸಂದರ್ಭದಲ್ಲಿ ಯಾರ ಪ್ರೇರಿತದ ಮೇಲೆ ಇವರು ಮುಖ್ಯಮಂತ್ರಿಗಳ ವಿರುದ್ಧ ಅವರ ಕುಟುಂಬಸ್ಥರ ವಿರುದ್ಧ ಈ ರೀತಿ ದೌರ್ಜನ್ಯ ಮಾಡ್ತಾ ಇದ್ದಾರೆ? ಅಲ್ಲ, ನೀವು ಇಡಿನ ಯಾರ್ದೋ ಪ್ರೇರಣೆ ಅಂತಂದ್ರೆ ಸ್ನೇಹಮಯಿ ಕೃಷ್ಣ ಅವರು ಲೋಕಾಯುಕ್ತ ಕೂಡ ಯಾರ್ದೋ ಪ್ರೇರಣೆಯಿಂದ ಇಂಟ್ರೀಮ್ ರಿಪೋರ್ಟ್ ಸಲ್ಲಿಕೆ ಮಾಡಿದೆ, ಆ ಇಂಟ್ರೀಮ್ ರಿಪೋರ್ಟ್ ನಲ್ಲಿರೋ ಅಂಶಗಳು ಕೂಡ ರಾಜಕೀಯ ಪ್ರೇರಿತ ಅಂತ ಅವರು ಹೇಳಬಹುದು. ನೀವ್ ಹೇಳಿ, ಅವ್ರು ಆಲ್ರೆಡಿ ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಆ ಅರ್ಜಿ ಮೇಲೆ ನಿಮಿಷ ಸ್ನೇಹಮಯಿ ಅವರೇ, ಬಿ ರಿಪೋರ್ಟ್ಗೆ ಅಥವಾ ಏನ್ ರಿಪೋರ್ಟ್ ಹಾಕಿದ್ದಾರೆ ಅದಕ್ಕೆ ಅವ್ರು ತಕರಾರನ್ನ ಹಾಕಿದ್ದಾರೆ. ಅದು ಕೋರ್ಟ್ ದಯವಿಟ್ಟು ನೀವು ಸತ್ಯ ಹೇಳಿ. ಮಧ್ಯಂತರ ವರದಿ ಅಂತ ಅವ್ರು ಸಲ್ಲಿಸಿಲ್ಲ, ಅಂತಿಮ ವರದಿ ಅಂತ ಸಲ್ಲಿಸಿದ್ದಾರೆ. ಸುಳ್ಳು ಹೇಳ್ಬೇಡಿ ನೀವು ರಾಜ್ಯ ಜನತೆಗೆ. ಒಂದ್ ನಿಮಿಷ, ಅವ್ರು ಅಂತಿಮ ವರದಿ ಅಂತ ಸಲ್ಲಿಸಿದಾರೆ, ಮಧ್ಯಂತರ ವರದಿ ಅಂತ ಸಲ್ಲಿಸಿದಾರೆ, ಅದನ್ನ ಹೇಳಿ ನೀವು ಸ್ಪಷ್ಟವಾಗಿ. ಕೋರ್ಟ್ ಅಲ್ಲಿ ಅವ್ರಿಗೆ ಅವಕಾಶ ಇದೆ. ಆ ವರದಿ ಸರಿ ಇಲ್ಲ, ಆ ವರದಿಯಲ್ಲಿ ಯಾಕೆ ಲೋಪದೋಷಗಳಿದೆ ಅಂತ ಅವ್ರು ವಾದ ವಿವಾದ ಮಾಡ್ಲಿ, ಅದಕ್ಕೆ ನಮ್ದು ಯಾವುದೇ ತರಹದ 93 ಇಂದ ಲ್ಯಾಂಡ್ ಅಕ್ವಿಸಿಷನ್ ಪ್ರಾಸೆಸ್ ಏನ್ ಸ್ಟಾರ್ಟ್ ಆಯ್ತು, 98 ಅಲ್ಲಿ ಡಿನೋಟಿಫಿಕೇಶನ್ ಆಯ್ತು, 2004-05 ಅಲ್ಲಿ ಕನ್ವರ್ಷನ್ ಆಯ್ತು, 2009 ಗಿಫ್ಟ್ ಡೀಡ್ ಆಯ್ತು, 21 ಅಲ್ಲಿ ಬಿಜೆಪಿ ಸರ್ಕಾರ ಇರ್ಬೇಕಾದ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಪಾರ್ವತಿ ಅವ್ರನ್ನ ಕರೆದು 14 ನಿವೇಶನಗಳನ್ನ ಕೊಡ್ತಾರಲ್ಲ, ಇದ್ರಲ್ಲಿ ಯಾವುದೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಅಥವಾ ಅವರ ಕುಟುಂಬಸ್ಥರು ಯಾವುದೇ ತರ ಕೈವಾಡ ಇಲ್ಲ. ಇದಕ್ಕೂ ನೀವ್ ಹೇಳ್ತಿದ್ದೀರಿ ಸರ್, ಅದು ನೀವ್ ಹೇಳ್ತಿದ್ದೀರಿ ಆಸ್ ಅ ಲಾಯರ್, ಬಟ್ ಲೆಟ್ ಮಿ ಅಗೇನ್, ಅಲ್ಲ ನೀವ್ ಹೇಳ್ತಿದ್ದೀರಿ ಸರಿಯೇ, ಆದ್ರೆ ನನ್ನ ವೀಕ್ಷಕರಿಗೆ ನೀವೇ ಹೇಳಿದ ಮಾತನ್ನು ಮತ್ತೊಂದ್ಸತಿ ರಿಮೈಂಡ್ ಮಾಡ್ತೀನಿ ಸರ್. ಆ ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮೂಡಾ ಗಂಡಾಂತರ ಅನ್ನೋದು ಕಂಪ್ಲೀಟ್ ಆಗಿ ಮುಗಿದಿಲ್ಲ. ಸಿಕ್ಕಿರೋದು ಒಂದು ಚಿಕ್ಕ ರಿಲೀಫ್, ಸಿಕ್ಕಿರೋದು ರಾಜಕೀಯ ರಿಲೀಫ್. ಯಾಕಂತಂದ್ರೆ ಈ ಇಡಿ ವಿಚಾರದಲ್ಲಿ ಏನು ಸುಪ್ರೀಂ ಕೋರ್ಟ್ ಇವತ್ತು ಅಬ್ಸರ್ವೇಷನ್ ಮಾಡಿದೆ, ಅದು ಬಳಕೆ ಆಗೋದು ಕೇವಲ ರಾಜಕೀಯ ಚದುರಂಗದಾಟದಲ್ಲಿ ಮಾತ್ರ. ಕೋರ್ಟ್ನಲ್ಲಿ ಕಾನೂನಾತ್ಮಕ ಪ್ರೊಸೀಡಿಂಗ್ ಅಲ್ಲ, ಇಡೀ ತನಿಖಾ ವಿಧಾನದ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕೋರ್ಟ್ನಲ್ಲಿ ಸಮನ್ಸ್ ಕೊಟ್ಟು ವಿಚಾರಣೆ ಕರೆಯೋದು ಬೇಡ ಅಂತ ಮಾತ್ರ ಕೋರ್ಟ್ ಹೇಳಿದೆ. ಆದ್ರೆ ಇಡಿ ಏನ್ ವಿಚಾರಣೆ ನಡೆಸ್ತಾ ಇದೆಯಲ್ಲ, ತನಿಖೆ ನಡೆಸ್ತಿದೆಯಲ್ಲ, ಅದಕ್ಕೆ ಬ್ರೇಕ್ ಹಾಕಿಲ್ಲ ಸುಪ್ರೀಂ ಕೋರ್ಟ್. ಇನ್ನು ಲೋಕಾಯುಕ್ತ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇದ್ರು, ಸಿಎಂಗೆ ಕ್ಲೀನ್ ಚಿಟ್ ಕೊಟ್ಟಿರಬಹುದು, ಆದ್ರೆ ಸ್ನೇಹಮಯಿ ಕೃಷ್ಣ ಅವರು ಹೋರಾಟ ನಿಲ್ಲಿಸಿಲ್ಲ, ಸಿಬಿಐ ತನಿಖೆಗೆ ವಹಿಸಿ ಅಂತ ಹೇಳಿ ಆಗ್ರಹಿಸಿದ್ದಾರೆ. ಅಕ್ಟೋಬರ್ನಲ್ಲಿ ಈ ವಿಚಾರವನ್ನ ಕೂಡ ಕೋರ್ಟ್ ಕೈಗೆತ್ತಿಕೊಳ್ಳಲಿದೆ. ಸ್ನೇಹಮಯಿ ಕೃಷ್ಣ ಅವರೇ, ನಿಮಗೆ ಕಂಪ್ಲೀಟ್ ಸೋಲ್ ಆಗಿಲ್ಲ, ನಿಮ್ಮ ಹೋರಾಟ ಪೂರ್ತಿ ನಿಂತಿಲ್ಲ, ಮುಖ್ಯಮಂತ್ರಿಗಳಿಗೂ ಕಂಪ್ಲೀಟ್ ಆಗಿ ಜಯ ಸಿಕ್ಕಿಲ್ಲ, ಹೀಗೆ ಅರ್ಥ ಮಾಡ್ಕೊಳ್ಬೋದಾ ಇದನ್ನ?
ಮೇಡಮ್ ಈಗ ಶಿವಣ್ಣ ಅವರು ವಕೀಲರು ಅವ್ರು ಕೇಳಿ ಮಧ್ಯಂತರ ವರದಿನ ಯಾವ ಸಂದರ್ಭದಲ್ಲಿ ಹಾಕಬೇಕು ಅಂತೇಳಿ, ಮತ್ತು ಇವಾಗ ಏನು ವರದಿ ಹಾಕಿದರೆ ಅದರಲ್ಲಿ ಮಧ್ಯಂತರ ವರದಿ ಅಂತ ಹಾಕಿದರೆ ಅಂತಿಮ ವರದಿ ಅಂತ ಹಾಕಿದಾರೆ ಅಂತ ಕೇಳಿ, ಅದು ಲೋಕಾಯುಕ್ತ ಅಧಿಕಾರಿಗಳು ಸುಳ್ಳು ಹೇಳ್ತಾರೆ, ಇವರು ಕೂಡ ರಾಜ್ಯ ಜನಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ. ಮತ್ತು ನನ್ನ ಪ್ರಶ್ನೆ ಅವ್ರು ಉತ್ತರ ಕೊಡಲಿ, ಒಬ್ಬರು ವಕೀಲರಾಗಿ ಇದ್ಕೊಂಡು 1968ನೇ ಇಸ್ವಿಲಿ ಇದೇ ದೇವರಾಜು ಹಕ್ಕು ಖುಲಾಸೆ ಪತ್ರ ಮೂಲಕ ತನ್ನ ಜಮೀನಿನ ಹಕ್ಕನ್ನು ಬಿಟ್ಕೊಟ್ಟ ಮೇಲೆ ಮತ್ತೆ ಮಾಡೋದಕ್ಕೆ ಅವ್ರಿಗೆ ಯಾವ ರೀತಿ ಅಧಿಕಾರ ಇದೆ ಅಂತೇಳಿ, ಇದರ ಸಾಕಷ್ಟು ಸಾಕ್ಷ್ಯಗಳು ಇರ್ಬೇಕಾದ್ರೆ ಸುಳ್ಳು ಆರೋಪ ಮಾಡ್ತಾರೆ ಏನು ಅರ್ಥ? ಮತ್ತು 96ನೇ ಇಸ್ವಿಲಿ ಏನು ದೇವರಾಜು ಪತ್ರ ಕೊಟ್ಟರೆ ಅದ್ಮೇಲೆ DC ಮಂತ್ ಯಾಕೆ ಬರೆದಿದ್ದಾರೆ? 98ನೇ ಇಸ್ವಿಲಿ ದೇವರಾಜ ಹೆಸರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಯಾಕೆ ಸುಳ್ಳು ಪತ್ರ ಬರೆದು ಅವ್ರು ಸೈನ್ ಮಾಡ್ತಾರೆ? ಈ ದಾಖಲೆ ನೋಡಿದಾಗ 96 ಜೊತೆ ಸಂಪರ್ಕ ಇದೆ ಅಂತ ಗೊತ್ತಿರೋ ಕೂಡ ನೀವಿವತ್ತು ಮಧ್ಯಾಹ್ನ ಕೊಟ್ಟ ಒಂದು ಪ್ರತಿಕ್ರಿಯೆ, ಆ ಪ್ರತಿಕ್ರಿಯೆಯನ್ನು ಪ್ಲೇ ಮಾಡಿ ನಾನು ಬಿಜೆಪಿ ಹಾಗೆ ಕಾಂಗ್ರೆಸ್ ವಕ್ತಾರರನ್ನ ಪ್ರಶ್ನೆ ಮಾಡ್ತೀನಿ. ಸ್ನೇಹಮಯ ಕೃಷ್ಣ ಅವರು ಇವತ್ತು ಸುಪ್ರೀಂ ಕೋರ್ಟ್ನ ಅಬ್ಸರ್ವೇಷನ್ ನಂತರದಲ್ಲಿ ಕೊಟ್ಟ ಹೇಳಿಕೆ ಮತ್ತೊಂದು ಎಕ್ಸ್ಟ್ರಾ ಬಂದೆ ಸರ್ ಅದನ್ನ ಪ್ಲೇ ಮಾಡಿ. ಈಗ ತನಿಖಾಧಿಕಾರಿ ಯಾವ ರೀತಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಇಡೀ ಪ್ರಕರಣವನ್ನೇ ರದ್ದುಪಡಿಸಿಲ್ಲ. ಏನಾದ್ರು ನೋಟಿಸ್ ಕೊಟ್ಟಿದ್ದಕ್ಕೆ ಸಂಬಂಧಪಟ್ಟ ಮಾತ್ರ ಆದೇಶ ಮಾಡಿದರೆ, ಹಾಗಾಗಿ ಅವರು ಏನು ಕ್ಲೀನ್ ಚೀಟ್ ತಗೊಂಡ್ರೆ ಅಥವಾ ಅವರು ಆರೋಪನ ತಪ್ಪಿಸ್ಕೊಂಡ್ಬಿಟ್ಟಿದ್ರೆ ಇವೆಲ್ಲ ಪ್ರಶ್ನೆ ಇಲ್ಲಿ ಉದ್ಭವ ಆಗಲ್ಲ ಅಂತ ನನ್ನ ಅನಿಸಿಕೆ. ಮಾನ್ಯ ಅಲ್ವಾ ದರ್ಶನ್ ಸರ್, ನೋಡಿ ಇನ್ಫ್ಯಾಕ್ಟ್ ಸ್ನೇಹಮಯಿ ಕೃಷ್ಣ ಅವ್ರು ಮಾತನಾಡುವಾಗ ಏನು ಹೇಳ್ತಾರೆ ಮಧ್ಯಾಹ್ನ ಅಂದರೆ, ಇದರಿಂದ ರಾಜ್ಯದ ಜನತೆಗೆ ಗೊತ್ತಾಗುತ್ತೆ ಕ್ಲಿಯರ್ ಆಗಿ, ಲೋಕಾಯುಕ್ತದ ಮುಂದೆ ಹೋಗಿ ತನಿಖೆ ಎದುರಿಸ್ಲಿಕ್ಕೆ ಹಿಂಜರಿಕೆ ಇಲ್ದವರು ಇಡೀ ತನಿಖೆ ಅಂದ ತಕ್ಷಣ ಅದಕ್ಕೊಂದು ಬ್ರೇಕ್ ತರೋ ಪ್ರಯತ್ನ ಮಾಡ್ತಾರೆ. ಅಲ್ಲಿಗೆ ಜನಕ್ಕೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ದಾಲ್ ಮೇ ಅಭಿ ಕುಚ್ ಕಾಲಾ ಹೇ. ಇವತ್ತು IT, ED, CBI ಯಾವ ರೀತಿಯಾದಂಥ ನಡೆ ಅನ್ನೋದನ್ನ ನಿಮಗೆ ಉದಾಹರಣೆ ಸಮೇತ ಹೇಳಿದ್ದೀನಿ. ಇವರು ಲೋಕಾಯುಕ್ತನೂ ಹೇಳ್ತಿದ್ದಾರೆ ಸರ್, ಅದನ್ನು ಸೇರಿಸ್ಕೊಂಡು ಹೇಳ್ಬಿಡಿ. ನೋಡಿ ಆಯ್ತು ಮೇಡಮ್, ನಿಮಗೆ ಜೀವಂತ ನಿದರ್ಶನ ಕೊಡ್ತೀನಿ. ಹಿಂದೆ ನಾವು ಕೆಲವೊಂದು SITಗಳನ್ನ ತನಿಖೆ ಮಾಡಿದ್ವಿ. ಗಣಪತಿ ಅವ್ರ ಕೇಸ್ ಆಗಿರ್ಬೋದು, DK ರವಿ ಅವ್ರ ಕೇಸ್ ಆಗಿರ್ಬೋದು, ಅಥವಾ ಪರೇಶ್ ಮೇಸ್ತಾ ಅವ್ರ ಕೇಸ್ ಆಗಿರ್ಬೋದು. ಏನು ಹಲ್ಚಲ್ ಮಾಡಿದ್ರು ಇಡೀ ಕರ್ನಾಟಕದಾದ್ಯಂತ. CBI ಕೊಡಿ, CBI ಕೊಟ್ವಿ. ನಾವು ಕೊಟ್ಟಾದ್ಮೇಲೆ ರಿಪೋರ್ಟ್ ಏನು ಬಂತು? ಯಥಾಸ್ಥಿತ್ ಏನದಿತ್ತು ಅದೇ ಬಂದಿರತಕ್ಕಂಥದ್ದು. ಇವತ್ತು ಸಮೇತ ಇವರು ಒಬ್ಳು ಹೆಣ್ಣು ಮಗಳು ಗೃಹಿಣಿ, ಅವರು 3 ಎಕರೆ 16 ಗುಂಟೆ ಜಮೀನು, ಆ ಜಮೀನನ್ನ ವಶಪಡಿಸ್ಕೊಂಡ್ಮೇಲೆ ಈಗ ಏನಾದ್ರು ಕಾಂಗ್ರೆಸ್ನವ್ರು ಏನಾದ್ರು ಹಂಚಿಕೆ ಮಾಡಿದ್ರೆ ಹೇಳ್ಬೋದಿತ್ತು. ಅವತ್ತಿನ ಮುಖ್ಯಮಂತ್ರಿಗಳು ಬೊಮ್ಮಾಯಿಯವರು, UD ಮಿನಿಸ್ಟ್ರು ಭೈರತಿ ಬಸವರಾಜ್ ಅವರು, ಅವತ್ತು ಸಿಟ್ಟಿಂಗಲ್ಲಿ ಇದ್ದಂಥವ್ರು ರಾಮದಾಸ್ ಆಗಿರ್ಬೋದು, ಅಥವಾ ಉಳಿದ BJPಯ MLAಗಳಿದ್ರು. ಮೂಡ ಸೈಟ್ ಹಂಚಿಕೆ ಮಾಡಬೇಕಾದ್ರೆ ಇವರಿಗೆ 2021ರಲ್ಲಿ ಕೊಡಬೇಕಾದಾಗ ಇದ್ದಂತಹ ಒಂದು ರಾಜಕೀಯ ಅಥವಾ ಮತ್ತಿನ್ನೊಂದು, ಅಥವಾ ಅವರು ಮಾಜಿ ಮುಖ್ಯಮಂತ್ರಿಗಳ ಹೆಂಡತಿ ಅವತ್ತು ವಿರೋಧ ಪಕ್ಷದ ನಾಯಕರ ಮಡದಿ ಅನ್ನುವಂಥ ಆ ಇಲ್ಲದ ಕೋಪ, ರಾಜಕೀಯ ಪ್ರತಿಯೊಂದು ಸಮೇತ ಇವಾಗ ಇದು ಬರ್ತಾ ಇದೆ. ಮೇಡಮ್, ಮೂಡ ಅನ್ನುವಂಥದ್ದು ಇವರು ಮಾಡಿದ್ದೊಂದು ಸದರಮೆ ನಾಟಕ. ನಾವು ಕಾಂಗ್ರೆಸ್ನ ನಾಯಕರು ಒಗ್ಗೂಡ್ತಾ ಹೋದ್ವಿ. ಆದ್ರೆ BJP ಮೂಡ ಅನ್ನೋ ಆ ಒಂದು ಪ್ರತಿಭಟನೆ ಅಂತ ಶುರು ಮಾಡಿದ್ರಲ್ಲ, 2 ಒಡೆದ ಮನೆ ಆಗೋಯ್ತು. ಯತ್ನಾಳ್ ಅವ್ರದೊಂದು ಟೀಮ್ ಆಯ್ತು, ಈ ಕಡೆ ಇವ್ರದೊಂದು ಟೀಮ್ ಆಯ್ತು, ಹೊಡೆದಾಟಗಳಾಯ್ತು. ನೀವು 2 ಅಂತೀರಿ, ಕೆಲವರು 3 ಅಂತಾರೆ ಸರ್. ಆ 2ನೇ ಟೀಮಲ್ಲೂ ಕೂಡ 2 ಟೀಮ್ ಇದೆ ಅಂತಾನೆ ಗೊತ್ತಿಲ್ಲ. ಇಲ್ಲ, ಅಲ್ಲಿ ಆ ತರ ಟೀಮ್ಗಳು ಸುಮಾರಿದಾವೆ. ಆದ್ರೆ BJP ಆವತ್ತಿನ ದಿನದಿಂದ ಶುರು ಮಾಡ್ತಾರೆ ಯತ್ನಾಳ್ ಅವರು, ಇದೇ ವಿಜೇಂದ್ರ ಅವರ ಮೇಲೆ ಮುಗಿ ಬೀಳೋದಕ್ಕೆ. ಸೊ ಅದ್ರ ಜೊತೆಗೆ ಪ್ರೀತಮ್ ಗೌಡ್ರಿಗೂ ಮತ್ತೆ ಕುಮಾರಸ್ವಾಮಿ ಅವ್ರಿಗೂ ಅಲ್ಲಿ ತಿಕ್ಕಾಟ ಆಗ್ತದೆ. ಆಯ್ತು ಮೇಡಮ್, ಇವತ್ತು ಇಷ್ಟೊಂದು ತರಾತುರಿ, ಇವತ್ತು ನಾವು ಎಲ್ಲಿ ಸುಪ್ರೀಂ ಕೋರ್ಟ್ ಇಂದ ಒಂದು ನ್ಯಾಯ ತರುವಂತ ಒಂದು ಕೆಲಸ ಆಗ್ತಾ ಇದೆ. ಇವತ್ತು ಸುಪ್ರೀಂ ಕೋರ್ಟ್ ನ ಏನು ಜಡ್ಜ್ ಇದ್ದಾರೆ, ಅವ್ರು ಚಾಟಿ ಬೀಸುವಂತ ಕೆಲಸ ಆಗಿದೆ. ಆಯ್ತು, ಇದೇ ಶ್ರೀ ಸಾಯಿ ವೆಂಕಟೇಶ್ವರಕ್ಕೆ ಈ EDಗೆ ಕಾಣುದಿಲ್ವಾ? ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ 530 ಎಕರೆ, ಗಂಗೇನಹಳ್ಳಿ 100 ಕೋಟಿ ರೂಪಾಯಿ ಜಮೀನು ವ್ಯಾಜ್ಯ, ಪಡುವಾಲ ಹಿಪ್ಪೆ ಆ ಕೇಸು ಇರ್ತಕ್ಕಂಥದ್ದು. ಕೇತಗನಹಳ್ಳಿ ಜಮೀನು ಕುಮಾರಸ್ವಾಮಿ ಅವ್ರದ್ದು. ಇದೇ ರಾಜ್ಯಪಾಲರು ಅವರಿಗಿನ್ನ ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ. ಜೊಲ್ಲೆ ಅವ್ರ ಪ್ರಕರಣ, ಹಾಗೇನೆ ರೆಡ್ಡಿ ಅವ್ರ ಪ್ರಕರಣ. ಇನ್ಮೇಲೆ BJP ಅವರು ಮೂಡ ಅಂತಂದ್ರೆ ಸುಪ್ರೀಂ ಕೋರ್ಟ್ನ ಅಬ್ಸರ್ವೇಷನ್ ನಿಮಗೆ ಎದುರಾಗುತ್ತೆ ಸರ್. ಕಾಂಗ್ರೆಸ್ನವರಿಗೆ ಈಸಿ ಒಂದು ಎಸ್ಕೇಪ್ ರೂಟ್ ಸಿಕ್ಕಿದೆ. ಸುಪ್ರೀಂ ಕೋರ್ಟ್ನ ಅಬ್ಸರ್ವೇಷನ್ ಇದರಲ್ಲಿ ಯಾವ ಎಸ್ಕೇಪ್ ರೂಟ್ ಇಲ್ಲ. ಇದು ಒಂದು ತಾತ್ಕಾಲಿಕವಾದಂಥ ಒಂದು ಅಬ್ಸರ್ವೇಷನಿಂದ ಅವರು ಶೆಲ್ಟರ್ ತಗೊಳ್ತಾ ಇದ್ದಾರೆ ಅಷ್ಟೇ. ಈಗ ಏನು ದೇವರಾಜ್ ಅಂತ ಇದ್ದರು, ಅವರ ಲ್ಯಾಂಡು ಅಕ್ವಿಸಿಷನ್ ಮಾಡಿ ಮೂಡ ಕೊಟ್ಟ ಮೇಲೆ ಮತ್ತೆ ಅದನ್ನು ಒನ್ಸ್ ವೆಸ್ಟ್ ವಿತ್ ದ ಗೌರ್ಮೆಂಟ್ ಅಂದರೆ ಗೌರ್ಮೆಂಟ್ ಜೊತೆಗೆ ಇರುತ್ತೆ. ಇವರು ಮತ್ತೆ 2009 ಒಂದೊಂದು ಅಗ್ರಿಮೆಂಟ್ ಮಾಡಿಕೊಂಡು ಇವರ ಮಗ, ಮಾನ್ಯ ಮುಖ್ಯಮಂತ್ರಿಗಳ ಮಗ, ಒಂದು 16 ಸೈಟ್ ಮಾಡಿದಂಥ ಇದರಲ್ಲಿ ಕೂತ್ಕೊಂಡು ಮಾಡಿದಂಥದ್ದನ್ನು ಮಾಡಿಕೊಂಡು ಸ್ಟ್ಯಾಂಪ್ ಡ್ಯೂಟಿ ಇದು ಮಾಡಿ ವಾಪಸ್ ತೊಗೊಂಡಂಥದ್ದು. ಅದು ಇನ್ವೆಸ್ಟಿಗೇಷನ್ ನಡೀತದೆ. 100 ಕೋಟಿ ರೂಪಾಯಿ ಪ್ರಾಪರ್ಟಿನ ED ಇದು ಮಾಡಿ ಸೀಸ್ ಮಾಡಿದ್ದಾರೆ. 300 ಕೋಟಿ ರೂಪಾಯಿದಂತೂ ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದೇನು ಇವತ್ತು ಸುಮ್ಮನೆ ಒಂದು ಅಬ್ಸರ್ವೇಷನ್ ಮಾಡಿದ ಕ್ಷಣಕ್ಕೆ ಇವ್ರು ನಾವು ಗೆದ್ವಿ ಅಂತ ಹೇಳೋವಂಥದ್ದಲ್ಲ. ಇವರು ಏನೇನೋ ಮಾತು ಇರಲೆವೆಂಟನ್ನು ಹೇಳ್ತಿದ್ದಾರೆ. ED ಬಗ್ಗೆ ಏನು ಹೇಳ್ತಿದ್ದಾರೆ? ED ಒಂದು ಸ್ವಾಯತ್ತಿಕ ಸಂಸ್ಥೆ, ಅದರ ವಕ್ತಾರರು ನಾವಲ್ಲ. ಅದು ಅವ್ರು ಯಾವುದೇ ಕ್ರಮ ತಗೊಂಡ್ರು ಕೂಡ ಅದನ್ನು ಜುಡಿಷಿಯಲ್ ರಿವ್ಯೂಗೆ ಇದ್ದೇ ಇರುತ್ತೆ. ಅದನ್ನ ಬಗ್ಗೆ ಬಿಟ್ಟು ಇವರು ಮತ್ತೆ ಈ ನಮ್ಮ
ಹೆಲಿಕಾಪ್ಟರ್ ತಗೊಂಡು ಹೋದವ್ರು ಯಾರು ಬೆಂಗಳೂರಿಂದ ಅಲ್ಲಿಗೆ? ಡಾಕ್ಯುಮೆಂಟ್ ಎತ್ಕೊಂಡ್ ಬಂದವ್ರು ಯಾರು? ಹೋಗ್ಬಾರ್ದು ಅಂತ ಎಲ್ಲೂ rules ಇಲ್ಲ ಅಲ್ಲ? Document ತಂದ್ರು ಅನ್ನೋದು ಇನ್ನ prove ಆಗಿಲ್ಲ ನಿಮ್ಗೆ ಅಲ್ಲ? ಲೋಕಾಯುಕ್ತದಲ್ಲಿ ಏನ್ ಹೇಳಿದ್ದಾರೆ ಗೊತ್ತಾ? ಸರಿಯಾದ ದಾಖಲಾತಿಗಳನ್ನ ಪ್ರೊಡ್ಯೂಸ್ ಮಾಡದೇ ಇರೋದ್ರಿಂದ ನಾವು ಇವರು ಅಪರಾಧಿಗಳು ಅಂತ ನಿರ್ಧಾರ sir, but ಮಾಡಕ್ಕೆ ಹೆಂಗ್ connect ಎಲ್ಲೋ ಇರ್ತದೆ ಮಾಡ್ತೀರಿ ಡಾಕ್ಯುಮೆಂಟ್. ಎರಡನ್ನ? ನಿಮ್ಗೆ ವೈಟ್ನರ್ ಹಾಕಿದ್ದು ಯಾರು? Document ತಾವೇ missing. ತೋರಿಸಿದ್ರಿ, ಹೌದು. ವೈಟ್ನರ್ ಹಾಕಿದ್ದನ್ನು ಯಾರು ವೈಟ್ನರ್ ಹಾಕಿದ್ದು? ನಾವು ಅದಕ್ಕೆ torch ಬಿಟ್ಟು ಸಿದ್ದರಾಮಯ್ಯನವರು ಅವತ್ತೇ ಉತ್ತರ ಕೊಟ್ಟಿದ್ರಕ್ಕ? ಕೃಷ್ಣ ಇವರು Torch ಕೃಷ್ಣ ಬಿಟ್ಬಿಟ್ಟು ಅವತ್ತೇ- ಹಾಕಿದ್ರ? ನಾವು ಹಾಕಿದ್ವಾ ವೈಟ್ನರ್? ಪೇಪರ್ ಕದ್ದವ್ರು ಯಾರು? ಅವ್ರನ್ನ ಸರಿಯಾಗಿ ಲೋಕಾಯುಕ್ತ ಮುಂದೆ ಕೊಡದವ್ರು ಯಾರು? ಮತ್ತೆ ಇದನ್ನ ನೀವು ಇಷ್ಟು ಹೇಳ್ತಿರಲ್ಲ, ಈ ಇಡಿ ಅವ್ರ ಬಗ್ಗೆ ಹೇಳ್ತಿರಲ್ಲ ನೀವು. ಇವತ್ತು 24,000 ಕೋಟಿ ರೂಪಾಯಿ ಇವತ್ತು ನಾವು ರಿಕವರಿ ಮಾಡಿದೀವಿ, ಮತ್ತೆ 5,000 ಕೋಟಿ ರೂಪಾಯಿ ಪ್ರಾಪರ್ಟಿ ಅಟ್ಯಾಚ್ ಮಾಡಿದೀವಿ. ಸರಿ. 1,32,000 ಕೋಟಿ ಇದಾಗಲಿಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ ಯಾಕಾಗ್ಲಿಲ್ಲ? ರಾಜಕೀಯ ಯುದ್ಧದಲ್ಲಿ ಬಿಜೆಪಿಗೆ ಹಿನ್ನಡೆ ಆಗಿದೆ, ಇಲ್ಲ. ಇದಂತೂ ಸತ್ಯ ಸರ್. ಇಲ್ಲ, ಅದಾಗಿಲ್ಲ. ನಿಮ್ಮ ಅಬ್ಸರ್ವೇಷನ್. ಇಲ್ಲ, ಅದಾಗಿಲ್ಲ. ಇನ್ನೊಂದು ನೀವು ಬ್ರೇಕಿಂಗ್ ಅದ್ರ ತಗೊಳ್ಳೋಕೆ ಬಗ್ಗೆ ಮುಂಚೆ ಮಾತಾಡಿ, ನೀವು ಯತ್ನಾಳ್ ಅವ್ರ ಬಗ್ಗೆ ಅದ್ರ ಬಗ್ಗೆ ಮಾಡಿ ವಿಷಯ ಡೈವರ್ಟ್ ಮಾಡಬೇಡಿ ಅಷ್ಟೇ. ನೀವು ಇವತ್ತೇನು ಸಬ್ಜೆಕ್ಟ್ ತಗೊಂಡಿದ್ದೀರಿ ಸರ್, ಅದ್ರ ಬಗ್ಗೆ ಕಾಂಗ್ರೆಸ್ ಆಗಿದ್ದೇನು ಅನ್ನೋದನ್ನ ಕಾಂಗ್ರೆಸ್ನವ್ರು ಮಾತಾಡ್ಲಿ. ಅವರು ಪಕ್ಷದವ್ರು ಹೆಂಗ್ ನೋಡಿದ್ರು ಅದನ್ನ ಹಂಗ್ ಹೇಳಿದ್ದಾರೆ ಸರ್. ನೀವ್ ಹೇಳೋಲ್ವೇ ಕಾಂಗ್ರೆಸ್ ನಲ್ಲಿ ಬಣ ಬಡಿದಾಟ, ಮುಖ್ಯಮಂತ್ರಿ ಕುರ್ಚಿ ಕಿತ್ತಾಟ ಅಂತ ಹೇಳಿ ಅಲ್ಲ? ನೀವು ಇನ್ ದ ಸೆನ್ಸ್ ನಿಮ್ ಪಕ್ಷದವ್ರು. ನಾನು ಸ್ನೇಹಮಯಿ ಕೃಷ್ಣ ಅವರು ಇನ್ನೊಂದು ಪ್ರಶ್ನೆ ಕೇಳಿ ಹಾಗೆ ಅದಕ್ಕೆ ಶಿವಣ್ಣ ಅವ್ರ ರಿಯಾಕ್ಷನ್ ತಗೊಂಡು ನೆಕ್ಸ್ಟ್ ಬ್ರೇಕಿಂಗ್ ತಗೊಳ್ಬೇಕು. ಈಗ ಸರ್, ನೀವು CBI ಕೊಡಿ ಅಂತ ಹೇಳಿ ಕೂಡ ಸ್ನೇಹಮಯಿ ಕೃಷ್ಣ ಅವರೇ ಅಪ್ರೋಚ್ ಮಾಡಿದಿರಿ. ಅಕ್ಟೋಬರ್ನಲ್ಲಿ ಅದನ್ನು ಕೈಗೆತ್ಕೊಳ್ಳುತ್ತೆ ಕೋರ್ಟು. ಆದರೆ ಈಗ ಆಲ್ರೆಡಿ ಸಿಂಗಲ್ ಜಡ್ಜ್ ಬೆಂಚ್ ಹೇಳ್ಬಿಟ್ಟಿದೆ, ಇದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಲೋಕಾಯುಕ್ತ ವರದಿ ವಿಚಾರಕ್ಕೆ ಸಂಬಂಧಪಟ್ಟ ಅಬ್ಸರ್ವೇಷನ್ ಅಲ್ಲಿ ಲೂಪ್ ಹೋಲ್ಸ್ ಕಾಣ್ತಾ ಇಲ್ಲ, CBI ಕೊಡೋ ಅವಶ್ಯಕತೆ ಕಾಣ್ತಾ ಇಲ್ಲ ಅಂತ ಹೇಳಿ. ನೀವು ಲಾರ್ಜರ್ ಬೆಂಚ್ ಹೋದ ತಕ್ಷಣ ಈ ಅಭಿಪ್ರಾಯ ಚೇಂಜ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಅನ್ನೋದಾದ್ರೆ ಯಾಕೆ? ಮೇಡಮ್, ಅವಾಗ ಏನು ಮಾನ್ಯ ಸಿಂಗಲ್ ಬೆಂಚಲ್ಲಿ ನಡಿಬೇಕಾದ್ರೆ ಅವ್ರು ಏನೊಂದು ದಾಖಲೆಗಳು ಹಾಕಿದ್ರು ಲೋಕಾಯುಕ್ತ ನಮಗೆ ಗೊತ್ತಿಲ್ಲ. ನಮಗೆ ಅದು ಕಾಪಿ ಕೊಟ್ಟಿದ್ರೆ ನಾವು ಇಲ್ಲಿ ಏನು ಮುಚ್ಚಿಟ್ಟಿದ್ರೆ ಏನು ಮಾಡಿದ್ರೆ ನಾವು ಹೇಳ್ತಿದ್ವಿ. ಹಾಗಾದರೆ ಈಗ ಅಂತಿಮ ವರದಿ ಅಂತ ಹಾಕಿದ್ರೆ ದಾಖಲಾತಿಗಳು ಕೊಟ್ಟಿದ್ದಾರೆ. ಸೊ ಅವ್ರು ಸರಿಯಾಗಿ ತನಿಖೆ ನಡೆಸಿಲ್ಲ, ಅದಕ್ಕೆ ಸಾಕಷ್ಟು ಸಾಕ್ಷ್ಯಗಳು ನಮ್ಗೆ ಸಿಕ್ಕಿದೆ. ಸೊ ಅವೆಲ್ಲವನ್ನೂ ಕೂಡ ಈ ಮೇಲ್ಮನವಿಯಲ್ಲಿ ನಾವು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಾಗ ಖಂಡಿತವಾಗ್ಲೂ ಈ ಪ್ರಕರಣ CBIಗೆ ವಹಿಸುವಂಥ ವಿಶ್ವಾಸ ನಮಗಿದ್ದೇ ಇದೆ. ಯಾಕೆ ಇದು ಹೇಳಿದ್ರೆ ಮೇಡಮ್, ಈಗ ನಾನು ಹೇಳಿದ 2 ದಾಖಲೆಗಳನ್ನ ಅವ್ರಿಗೆ ಹೈಕೋರ್ಟ್ ಗಮನಕ್ಕೆ ತಂದಿರೋ ಇಲ್ವ ಅಂತ ಗೊತ್ತಿಲ್ಲ ನನಗೆ. ಆ 2 ದಾಖಲೆಗಳನ್ನ ಹೈಕೋರ್ಟ್ ಗಮನಕ್ಕೆ ತಂದಿದ್ರೆ ಖಂಡಿತವಾಗ್ಲೂ ಹೈಕೋರ್ಟ್ ಅವತ್ತೇ ನಮ್ಮ ಪರವಾಗಿ ಆದೇಶ ಮಾಡ್ತಿತ್ತು. ಸೊ ಇವಾಗ ಅಕ್ಟೋಬರ್ನಲ್ಲಿ ಮತ್ತೆ ವಿಚಾರಣೆ ಇದೆ ಸರ್, ಅಂದ್ರೆ ವಿಚಾರಣೆ ಕೈಗೆತ್ಕೊಳ್ಳುತ್ತೆ. ಆ ಪ್ರಕ್ರಿಯೆ ಏನಾಗಿದೆ ಅದನ್ನು ಒಂಚೂರು ವಿವರಿಸಬಹುದಾ ಸರ್? ಅಂದ್ರೆ ನೀವು CBI ಕೊಡಿ ಅಂತ ಕೇಳಿರುವ ಅಪೀಲ್ ಏನಿದೆ ಅದರ ಬಗ್ಗೆ ಏನಾಗಿದೆ ಡೆವಲಪ್ಮೆಂಟ್? ಮೇಡಮ್, ಅದೇ ಶ್ರೀಮತಿ ಪಾರ್ವತಿಯವರು ಪರವಾಗಿ ಯಾರೇ ವಕೀಲರು ವಕಾಲತ್ತು ಆಗದೇ ಇರೋದ್ರಿಂದ ಅವ್ರಿಗೆ ಮತ್ತೊಂದು ಸಲ ಸಮನ್ಸ್ ಜಾರಿ ಮಾಡಿ ಅಂತೇಳಿ ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದೆ. ಅದ್ರ ಪ್ರಕಾರ ನಾವು ಸದ್ಯದಲ್ಲಿ ಅವರಿಗೆ ಸಮನ್ಸನ್ನು ಜಾರಿ ಮಾಡ್ತೀವಿ. ಜಾರಿ ಮಾಡಿದ ನಂತರ ಮುಂದಿನ ತಿಂಗಳು ಅಕ್ಟೋಬರ್ ತಿಂಗಳಲ್ಲಿ ಅದು ವಿಚಾರಣೆ ಬರುತ್ತೆ. ವಿಚಾರಣೆ ನಂತರ ಆದೇಶ ಆಗುತ್ತೆ. ರೈಟ್. ಶಿವಣ್ಣ ಅವರೇ ನೋಡಿ, ಇದಕ್ಕೆ ಮುಂಚೆ ಸ್ನೇಹಮಯಿ ಅವರು ಒಂದು ಮಾತು ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಜನತಾ ನ್ಯಾಯಾಲಯದ ಮುಂದೆ ಎಕ್ಸ್ಪೋಸ್ ಆಗ್ತಿದ್ದಾರೆ ಮುಖ್ಯಮಂತ್ರಿ ಹಾಗೆ ಅವರ ಪತ್ನಿಯವರು. ಲೋಕಾಯುಕ್ತಕ್ಕೆ ಹೋದವರು ಇಡಿಗೆ ಹೋಗ್ತಿಲ್ಲ, ಹಾಗಾಗಿ ನಾನು ಕೂಡ ಈ ವಿಚಾರನ ಇಲ್ಲಿಗೆ ಬಿಡೋದಿಲ್ಲ, CBIನೂ ಕೂಡ ಇದಕ್ಕೆ ತರ್ತೀನಿ ಮಧ್ಯದಲ್ಲಿ ಅಂತ ಹೇಳಿ ಸ್ನೇಹಮಯಿ ಅವರು. ಅಂದರೆ ಹಿ ಸೀಮ್ಸ್ ಟು ಬಿ, ನನಗೆ ಗೊತ್ತಿಲ್ಲ ಇದು ನೀವು ಹೆಂಗೆ ನೋಡ್ತೀರಿ ಅಂತ ಹೇಳಿ, ಹಿ ಸೀಮ್ಸ್ ಟು ಬಿ ಕಾನ್ಫಿಡೆಂಟ್ ಎನಫ್, ನನ್ನ ಹತ್ರ ದಾಖಲೆ ಇದೆ, ಇದು ಒಂದಲ್ಲ ಒಂದು ತನಿಖಾ ಸಂಸ್ಥೆಯಲ್ಲಿ ಪ್ರೂವ್ ಆಗುತ್ತೆ ಅಂತ ಹೇಳಿ. ಇಲ್ಲ, ಅವರು ಸ್ನೇಹಮಯಿ ಕೃಷ್ಣ ಅವರು ಸತತವಾಗಿ ಈ ವಿಚಾರವನ್ನ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಹೋರಾಟ ಮುಂದುವರಿಸಲಿ ಅಂತ ನಾನು ಅವರಲ್ಲಿ ಹೇಳ್ತೀನಿ. ಬಟ್ ನೋಡಿ, ಲೋಕಾಯುಕ್ತ ತನಿಖೆ ಮಾಡ್ಲಿ ಅಂತ ಹೈಕೋರ್ಟ್ ಆದೇಶ ಮಾಡಿರುವಂತದ್ದು. ಅವ್ರು ಸ್ನೇಹಮಯಿ ಕೃಷ್ಣ ಅವರು ಇದನ್ನ ಇಡಿ ಕೊಡಿ, ಲೋಕಾಯುಕ್ತ ಕೊಡ್ಲೇಬೇಡಿ ಅಂತ ಮೊದಲನೇ ಹಂತದಲ್ಲೇ ಹೋಗಿ ಕೇಳ್ಕೊಂಡಿದ್ದ ಸಂದರ್ಭದಲ್ಲಿ ಹೈಕೋರ್ಟ್ ಹೇಳ್ತಾರೆ, ಲೋಕಾಯುಕ್ತ ಇಂಡಿಪೆಂಡೆಂಟ್ ತನಿಖಾ ಸಂಸ್ಥೆ, ಅವ್ರ ಮೇಲೆ ವಿಶ್ವಾಸ ಇಡಬೇಕು ನೀವು, ಅವರು ಸೂಕ್ತವಾದಂತಹ ಕ್ರಮವನ್ನ ಜರುಗಿಸ್ತಾರೆ ಅಂತ ಹೈಕೋರ್ಟ್ ಆದೇಶದ ಮೇರೆಗೆ ಇವತ್ತು ಲೋಕಾಯುಕ್ತ ತನಿಖೆ ಮಾಡ್ತಾ ಇದೆ. ಇವಾಗ ನೋಡಿ, ನಾನು ಹೇಳೋದು ಒಂದೇ, 93 ಇಂದ 2021 ವರೆಗೂ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೆಗೂ ಮತ್ತು ಈ 14 ಸೈಟ್ ಹಂಚಿಕೆಗೂ ಯಾವುದೇ ತರಹದ ಸಂಬಂಧ ಇಲ್ಲ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲೂ ಕೂಡ ಅವರ ಸೈನ್ ಅನ್ನ ಹಾಕಿಲ್ಲ, ಅವ್ರ ಯಾವುದೇ ಅಧಿಕಾರಿ ಮೇಲೆ ಪ್ರಭಾವವನ್ನ ಬೀರಿಲ್ಲ. ಈ ರೀತಿನೇ ಇವಾಗ 2021ರಲ್ಲಿ ಬಿಜೆಪಿ ಇರುವಂತ ಸರ್ಕಾರದಲ್ಲಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ 14 ಸೈಟ್ ಹಂಚಿಕೆ ಆಯ್ತು.
ಸ್ನೇಹಮಯಿ ಕೃಷ್ಣ ಅವರು ಅವ್ರ ಮೇಲೂ ಕೂಡ ಬಸವರಾಜ ಬೊಮ್ಮಾಯಿ ಅವ್ರ ಮೇಲೆ ವಿರುದ್ಧ ಕ್ರಮ ತಗೊಳ್ಬೇಕು, ಅವ್ರ ವಿರುದ್ಧ ಕೂಡ ಸಿಬಿಐಗೆ ಕೊಡ್ಬೇಕು, ಇಡಿ ಕೊಡ್ಬೇಕು. Okay. ಇದು ನೋಡಿ ಈ ರಾಜ್ಯ ರಾಜಕಾರಣದಲ್ಲಿ ಮತ್ತು ದೇಶ ಬಸವರಾಜ ರಾಜಕಾರಣದಲ್ಲಿ ಬೊಮ್ಮಾಯಿ ಅವರು ನಿವೇಶನ ಕೊಡಿ ಅಂತ ಆದೇಶ ಒಂದ್ ಮಾಡಿಲ್ಲ. ನಿಮಿಷ ಸರ್, ಅವತ್ತು ಪ್ರಾಧಿಕಾರ ಅಧ್ಯಕ್ಷ ಅಲ್ಲ, ಆಗಿದ್ರು. he's ಅವರು trying to correct. ಅಲ್ಲ ಶಿವಣ್ಣ ಅವರೇ, ಸ್ನೇಹಮಯಿ ಅವರು ಅವ್ರಿಗೆ ಗೊತ್ತಿರೋ ಅಂಶನ ಆಡ್ ಮಾಡ್ತಿದ್ದಾರೆ. ಲೆಟ್ ಹಿಮ್ ಅಲ್ಲ. ರಾಜ್ಯ ರಾಜಕಾರಣದಲ್ಲಿ ಒಬ್ಬ ನಿಷ್ಠಾವಂತ, ಪ್ರಾಮಾಣಿಕ, ಭ್ರಷ್ಟಾಚಾರ ವಿರೋಧಿ ನಾಯಕ ಯಾರಾದ್ರೂ ಇದೆ ಅದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಅವರ ಕಳಂಕರಹಿತ ರಾಜಕೀಯ ಜೀವನಕ್ಕೆ ಇವತ್ತು ಮಸಿ ಬಳಿಯುವಂತ ಆರೋಪ, ಬೊಮ್ಮಾಯಿ ಅವ್ರ ಬಗ್ಗೆ ಸ್ನೇಹಮಯಿ ಕೃಷ್ಣ ಅವರು ಇಲ್ಲ ಸಲ್ಲದ ಆರೋಪವನ್ನ ಮಾಡ್ತಾ ಇದ್ದಾರೆ. ಸ್ನೇಹಮಯಿ ಕೃಷ್ಣ ಸರ್ ತಾವೇನೋ ಆಡ್ ಮಾಡ್ತಾ ಇದ್ರಿ. ಜಯ ಹಾಗೆ ಆಗತ್ತೆ ಅಂತ ನಾವೆಲ್ಲ ಭಾವಿಸಿದ್ದೇವೆ. ಎಸ್ ಸರ್, ಸ್ನೇಹಮಯಿ ಕೃಷ್ಣ ಸರ್ ತಾವೇನೋ ಆಡ್ ಮಾಡ್ತಾ ಇದ್ರಿ. ಮೇಡಮ್ 14 ನಿವೇಶನ ಕೊಡಿ ಅಂತೇಳಿ ಬೊಮ್ಮಾಯಿ ಅವರು ಆದೇಶ ಮಾಡಿಲ್ಲ. ಅವ್ರ ಗಮನಕ್ಕೆ ಬರದ ರೀತಿಯಲ್ಲಿ ಅವತ್ತಿನ ಮೂಡ ಅಧ್ಯಕ್ಷ ಆಗಿಲ್ಲ ರಾಜೀವ್ ಅವರು ಇವಾಗ ಶಿವಣ್ಣ ಸರ್ ನಿಮ್ಗೂ ಗೊತ್ತಿದೆ, ಅದೇ ಶಿವಣ್ಣ ಸರ್ ರಾಜೀವ್ ಅವರು ನಿಮ್ಗೂ ಇವತ್ತು ಗೊತ್ತಿದೆ. ಈ ಕಾಂಗ್ರೆಸ್ ತನಿಖೆ ಇನ್ನೂ ಪಕ್ಷದಲ್ಲಿದ್ದಾರೆ. ಪ್ರಗತಿಯಲ್ಲಿದೆ. ಸಿದ್ದರಾಮಯ್ಯ ಜೊತೆ ಇಡೀ ತನಿಖೆ ಮಾಡಿ ಯಾರೆಲ್ಲ ಇದ್ದಾರೆ ಎಲ್ಲರೂ ಬರ್ಲಿ ಅಲ್ಲ ಆಚೆ. ಇಫ್ ಇಟ್ ಇಸ್ ಬೊಮ್ಮಾಯಿ ಅವ್ರದ್ದು ಬರ್ಲಿ, ಸ್ನೇಹಮಯಿ ಕೃಷ್ಣ ಅವ್ರಿಗೆ ಆಕ್ಷೇಪ ಇಲ್ಲ. 2023ರಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ 130 ಶಾಸಕರದ ಬೆಂಬಲದ ಮೇಲೆ ಏನ್ ಸರ್ಕಾರ ರಚನೆ ಮಾಡಿದ್ರು ಅದನ್ನ ಇವ್ರಿಗೆ ಗೊತ್ತಾಯ್ತು. ಇವ್ರನ್ನ ಇವಾಗ ರಾಜಕೀಯವಾಗಿ ಎದುರಿಸಕ್ಕಾಗಲ್ಲ. 130 ಶಾಸಕರಿದ್ದಾರೆ, ಆಪರೇಷನ್ ಕಮಲ ಮಾಡಕ್ಕಾಗಲ್ಲ. ಅದಕ್ಕೆ ಈ ರೀತಿ ಇಲ್ಲ ಸಲ್ಲದ ಆರೋಪ, ಗಾಳಿಯಲ್ಲಿ ಗುಂಡೊಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾರು ಬೆಂಬಲ ಇದ್ದಾರೆ, ಸ್ನೇಹಮಯಿ ಕೃಷ್ಣ ಅವರ ಬೆಂಬಲಿತರು ಯಾರ್ಯಾರಿದ್ದಾರೆ ಅಂತ ಶಿವಣ್ಣರೇ, ನೀವು ದಯವಿಟ್ಟು ನನ್ನ ಪ್ರಶ್ನೆ ಉತ್ತರ ಕೊಡ್ತೀರಾ? ನೀವು ಸಿದ್ದರಾಮಯ್ಯ ತಪ್ಪು ಮಾಡಿಲ್ಲ ಅಂತಂದ್ರೆ ನಾನು 2-3 ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ನೀವು ರಾಜ್ಯ ಜನ ಗೊತ್ತಾಗಲಿ, ನಿಮ್ಮ ಗೊತ್ತಾಗಲಿ, ಸತತವಾಗಿ ಉತ್ತರ ಕೊಡ್ತೀರಾ? ಕನ್ವಿನ್ಸ್ ಮಾಡಕ್ಕೆ ಇರಿ ಶಿವಣ್ಣ ಸರ್, ಒಂದ್ ವಿಚಾರ ಕೋರ್ಟ್ ಅಲ್ಲಿ ಕೇಳಿ. ಸ್ನೇಹಮಯಿ ಕೃಷ್ಣ ಅವರಿಂದ ಕೊಡಕ್ಕೆ ನೀವು ವಿಫಲರಾದ್ರಿ. ಓಕೆ ಅಗ್ರಿ ಸ್ನೇಹಮಯಿ ಕೃಷ್ಣ ಸರ್ ನನ್ನ ಧ್ವನಿ ತಲುಪ್ತಾ ಇದ್ರೆ ಯಾರು ವಿಫಲ ಆಗಿಲ್ಲ. ಹೈಕೋರ್ಟ್ ನಮ್ಮ ಪರವಾಗಿ ಆದೇಶ ಮಾಡಿದೆ, ಇಲ್ಲ, ಬೇಡ, ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ ಕೂಡ ನನ್ನ ಪರವಾಗಿ ಆದೇಶ ಮಾಡಿದೆ. ಅದನ್ನ ಮಾಡ್ಕೊಳ್ಳಿ, ಎಲ್ಲೂ ವಿಫಲ ಆಗಿಲ್ಲ. ಸ್ನೇಹಮಯಿ ಕೃಷ್ಣ ಸರ್, ಒಂದ್ ಸಿಂಪಲ್ ಪ್ರಶ್ನೆ. ಇಡೀ ತನಿಖೆ ಮುಂದುವರಿಸಿ ಅದ್ರಲ್ಲಿ ಬಿಜೆಪಿಯ ಮುಖ್ಯಮಂತ್ರಿ ಆಗಿದ್ದವರು ಕೂಡ ದೋಷಿ ಅಂತ ಬಂದ್ರೆ ನಿಮ್ಗೆ ಏನಾದ್ರೂ ತಕರಾರು ಇದೆಯಾ ಸರ್? ಖಂಡಿತ ಇಲ್ಲ ಮೇಡಮ್. ನಾನು ಪ್ರಾರಂಭದಲ್ಲಿ ಹೇಳ್ತಿದ್ದೀನಿ, ನಾನು ಆ ಪಕ್ಷ ಈ ಪಕ್ಷ ಅಂತ ಇಲ್ಲ. ಬೋರ್ಡ್ 50 ಅನುಪಾತದಲ್ಲಿ ಅಷ್ಟೇ ಉತ್ತರ ನನಗೆ ಬೇಕಾಗಿದ್ದು ಬಂದೆ ಸರ್. ಈಗ ಬಿಜೆಪಿ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ನಾನು ಆರ್ ಅಶೋಕ್ ಅವರ ಹೇಳಿಕೆ ಮೇಲೆ ಬ್ರೇಕಿಂಗ್ ತಗೊಳ್ತಾ ಇದ್ದೀನಿ. ಅದಕ್ಕೆ ದೊಡ್ಡೇರಿ ಸರ್ ಕೌಂಟರ್ ಮಾಡಿ, ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಪರಿಸ್ಥಿತಿಗೆ ಹೋಗ್ಬಿಟ್ಟಿದ್ಯಾ ಬಿಜೆಪಿ? ತಪ್ಪಿಲ್ಲ ಅಂದ್ರೆ ಸೈಟನ್ ವಾಪಸ್ ಮಾಡಿದ್ ಯಾಕೆ ಅಂತ ಹೇಳಿ ಪ್ರಶ್ನೆ ಕೇಳ್ತಿದ್ದಾರೆ. ಕೇಸ್ ಬಗ್ಗೆ ಇಷ್ಟೆಲ್ಲ ಮಾತನಾಡುವವರು ಕೋರ್ಟ್ ಹಿಂಗ್ ಹೇಳಿದ್ಯಲ್ಲ ಇಡೀ ವಿಚಾರದಲ್ಲಿ ಅಂತಂದ್ರೆ ಮೌನ. ಇದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡಲ್ಲ ಅಂತಾರೆ. ಅಲ್ಲಿಗೆ ತಮಗೆ ಯಾವ್ದು ಅನುಕೂಲನೋ ಅದನ್ನ ಪಿಕ್ ಅಂಡ್ ಸ್ಪೀಕ್ ಅನ್ನೋ ರೀತಿಯಾಗಿ ಬಂದ್ಬಿಟ್ಟಿದ್ಯಾ ಅಂತ ಹೇಳಿ ಅಶೋಕ್ ಅವ್ರ ರಿಯಾಕ್ಷನ್ ಕ್ವಿಕ್ ಆಗಿ ಹಾಕೊಳ್ಳಿ. ಸುಪ್ರೀಂ ಕೋರ್ಟಲ್ಲಿ ಏನಾಗಿದೆ, ನಾನು ಕೋರ್ಟಿನ ವ್ಯಾಖ್ಯಾನಗಳನ್ನು ನಾನು ಇಲ್ಲಿ ಚರ್ಚೆ ಮಾಡೋಕ್ಕೆ ಇಷ್ಟಪಡಲ್ಲ. ಕೋರ್ಟ್ ಏನು ಆದೇಶ ಬರುತ್ತೋ ಅದನ್ನು ಪಾಲನೆ ಮಾಡಬೇಕು, ಪ್ರಶ್ನೆನೇ ಇಲ್ಲ. ಆದರೆ ನಾನು ಕಾಂಗ್ರೆಸ್ ಅವರಿಗೆ ಪ್ರಶ್ನೆ ಹಾಕೋದು, ತಪ್ಪು ಮಾಡಿಲ್ಲ ಅಂದರೆ ಸೈಟ್ ಯಾಕೆ ವಾಪಸ್ ಕೊಟ್ಟರು? ಹಂಗಾರೆ ವಾಪಸ್ ಅಷ್ಟೇ ಸರ್. ಇದಕ್ಕೆ ದೊಡ್ಡೇರಿ ಸರ್ ಕ್ಲಾರಿಫಿಕೇಶನ್ ಕೊಡಬೇಕು. ನೋಡಿ, ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಈ ಪ್ರಕರಣವನ್ನು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಇ ಡಿ ಅವರಿಗೆ ನೀವು ಈ ರೀತಿ ಮಾಡಿದ್ದು ಸರಿ ಇಲ್ಲ ಅನ್ನೋ ಒಂದು ಅಭಿಪ್ರಾಯವನ್ನು ಹೇಳಿದ್ದಕ್ಕೆ ಇಡೀ ಕಾಂಗ್ರೆಸ್ನವರು ಎದ್ದು ಇವತ್ತು ದೊಡ್ಡದಾಗಿ ಏನೋ ಒಂದು ಅಪರಾಧ ಆಗಿರೋ ಥರ ರೀತಿಯಲ್ಲಿ ಬಿ ಜೆ ಪಿನವರೇ ತಪ್ಪು ಮಾಡಿರುವಂಥ ರೀತಿಯಲ್ಲಿ ಬಿಂಬಿಸ್ತಾ ಇಟ್ಕೊಂಡು ಆರತುರ ಹಾಕ್ಕೊಂಡು ತಿರುಗ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಅದೇ ಸುಪ್ರೀಂ ಕೋರ್ಟು ನಮ್ಮ ಸಂಸದರಾದಂಥ ತೇಜಸ್ವಿ ಸೂರ್ಯ ಅವರ ಪ್ರಕರಣದಲ್ಲಿ ತೇಜಸ್ವಿ ಸೂರ್ಯ ಅವರು ಕರ್ನಾಟಕದಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಅಂತ ಒಂದು ಪೋಸ್ಟ್ ಹಾಕ್ತಾರೆ. ಅದರ ಮೇಲೆ ಇನ್ವೆಸ್ಟಿಗೇಷನ್ ಆಗುತ್ತೆ. ಆ ಇನ್ವೆಸ್ಟಿಗೇಷನ್ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ಆದ ಸಂದರ್ಭದಲ್ಲಿ ಇವತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ 25 ಲಕ್ಷ ಫೈನನ್ನು ಹಾಕಿ ಇದು ರಾಜಕಾರಣ ಮಾಡಬೇಡಿ ನೀವು ಅಂತ ಹೇಳಿ ನಿಮ್ಮ ಮುಖ ಏನನ್ನ ಹೇಳಿದೆ ಅಂತ ಜಡ್ಜ್ಗಳು ಬಯಾಸ್ಡ್ ಆಗಿಲ್ಲ ಸರ್. 25 ಲಕ್ಷ ರೂಪಾಯಿಗಳನ್ನು ತಪ್ಪು ಮಾಡಿದ್ರೆ ಅವ್ರಿಗೂ ದಂಡ ಹಾಕ್ತಾರೆ. ಬಿಜೆಪಿ ಅವರು ಇಡಿ ಬಳಕೆ ಮಾಡ್ತಿದ್ರೆ ಅವ್ರಿಗೂ ತಪ್ಪು ಹೇಳ್ತಾರೆ. ಸುಪ್ರೀಂ ಕೋರ್ಟ್ ಅಂಡ್ ಲಾ ಅಲ್ಲಿನ ಜಡ್ಜ್ಗಳು ದಯವಿಟ್ಟು ನನಗೆ ಮಾತಾಡ್ಲಿಕ್ಕೆ ಬಿಡಿ.
ನೀವು ಒಂದು ಅಬ್ಸರ್ವೇಷನ್ ಮಾಡಿದ್ದಕ್ಕೆ ಇಷ್ಟು ಹೋರಾಟ ಮಾಡ್ತಿದ್ದೀರಲ್ಲ, ಇವತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಕರ್ನಾಟಕ ರಾಜ್ಯದ ಮೇಲೆ 25 ಲಕ್ಷ ರೂಪಾಯಿನ ಫೈನ್ ಹಾಕಿ ಇವತ್ತು ನೀವು ಮಾಡಿದ್ದು ತೇಜಸ್ವಿ ಸೂರ್ಯ ಮೇಲೆ ಮಾಡಿದ್ದು ಅಪರಾಧ ಅಂತ ಹೇಳಿದೆಯಲ್ಲ, ಅದಕ್ಕೆ ನಿಮ್ಮ ಕಾಂಗ್ರೆಸ್ ಆಗಲಿ, ನಿಮ್ಮ ಮುಖ್ಯಮಂತ್ರಿಗಳಾಗಲಿ, ಮಂತ್ರಿಗಳಾಗಲಿ, ನಿಮ್ಮ ರಾಜ್ಯ ಕಾಂಗ್ರೆಸ್ನವ್ರು ಏನು ಹೇಳ್ತಾರೆ ಅಂತ ನಾವು ಹೇಳ್ಬೇಕಾಗ್ತದೆ. ಅಲ್ಲ, ನೀವು ಹೇಳ್ಬೇಕಾಗ್ತದೆ. ಯಾವ ರೀತಿ ಇದೆ ಅಂತಂದ್ರೆ 25 ಲಕ್ಷ ರೂಪಾಯಿ ಫೈನ್ ಹಾಕಿದೆ. ಸುಪ್ರೀಂ ಕೋರ್ಟ್ 25 ಲಕ್ಷ ಹಾಕಿದೆ. ನಮ್ಮಲ್ಲಿ ಅಬ್ಸರ್ವೇಷನ್ ಮಾಡಿದ್ರೆ ನೀವು ಕೂಗಾಡ್ತಿರಲ್ಲ. 25 ಲಕ್ಷ ರೂಪಾಯಿ ಫೈನ್ ಹಾಕಿ ರಾಜಕಾರಣ ಮಾಡಬೇಡಿ. ಸುಪ್ರೀಂ ಕೋರ್ಟ್ ಹೇಳಿದೆ. ಸುಪ್ರೀಂ ಕೋರ್ಟ್ ಹೇಳಿದೆ. ಅದಕ್ಕೆ ನೀವು ನಾವಲ್ಲ. ಅಶೋಕ್ ಅವರು ಸೈಟ್ ಯಾಕೆ ಕೊಟ್ರು ಅಂದ್ರು. ಇವರು ನಾಲ್ಗೆ ಎರಡಿದೆಯಾ ಒಂದಿದೆಯಾ? ಸೈಟ್ ಕೊಡೋಕು ಮೊದಲು ಸೈಟ್ ಕೊಡಿ ಅಂತ ಸಿದ್ದರಾಮಯ್ಯನವ್ರು ಕೊಟ್ಟಿಲ್ಲ. ಸಿದ್ದರಾಮಯ್ಯನವ್ರು ನಾನು ಕೊಡಲ್ಲ ಅಂತಾನೆ ವಾದ ಮಾಡಿದ್ರು. ಅವರ ಧರ್ಮ ಪತ್ನಿಯಾದಂತಹ ಪಾರ್ವತಮ್ಮನವರು ಲಾಸ್ಟ್ ಒಪಿನಿಯನ್ ನಮ್ ಜೊತೆಯಲ್ಲಿ ಜೆಡಿಎಸ್ ವಕ್ತಾರರು. ಆಯ್ತು ಸರ್, ಡನ್. ಥ್ಯಾಂಕ್ ಯು ಇಬ್ರಿಗೂ. ನನ್ನ ಇಲ್ಲ ಸರ್, ಡನ್. ಥ್ಯಾಂಕ್ ಯು. ರಿಷಿಕ್ ಸರ್, ಥ್ಯಾಂಕ್ ಯು. ವಾಯ್ಸ್ ಹೋಗ್ತಾ ಇಲ್ಲ. ಕಿರ್ಚಬೇಡಿ, ಸಮಾಧಾನ. ವಾಯ್ಸ್ ಹೋಗ್ತಿಲ್ಲ, ಇಬ್ರದ್ದು ವಾಯ್ಸ್ ಹೋಗ್ತಾ ಇಲ್ಲ. ಥ್ಯಾಂಕ್ ಯು. ಇಬ್ರದ್ದು ವಾಯ್ಸ್ ಹೋಗ್ತಿಲ್ಲ. ಕ್ವಿಕ್ ರಿಯಾಕ್ಷನ್. ಜೆಡಿಎಸ್ ವಕ್ತಾರರು ಈಗ ಜಾಯ್ನ್ ಆಗಿದ್ದಾರೆ. ರಿಷಿಕ್ ವಿಹಾನ್ ಸರ್, ಫಸ್ಟ್ ಟೈಮ್ ಇನ್ ರಿಪಬ್ಲಿಕ್ ಸ್ಟುಡಿಯೋ. ಥ್ಯಾಂಕ್ ಯು ಸರ್. ಕ್ವಿಕ್ ರಿಯಾಕ್ಷನ್, 10 ಸೆಕೆಂಡ್ ಅಷ್ಟೇ, ನಂತರ ಸಮಯ. ಮೇಡಮ್, ಕಾಂಗ್ರೆಸ್ ಅವರು ಇವತ್ತೇನು ಸುಪ್ರೀಂ ಕೋರ್ಟಲ್ಲಿ ಅವ್ರ ಪರವಾಗಿ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ಲ, ಅವರು ಜನರ ಮುಂದೆ ಆಲ್ರೆಡಿ ಮರ್ಯಾದೆ ಕಳ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟಲ್ಲಿ ಆಗಿರುವಂಥದ್ದು PMLA ಆಕ್ಟ್ ಅಂಡರಲ್ಲಿ ಇಡಿ ಸಮನ್ಸ್ನ ಅವರು ರಿಜೆಕ್ಟ್ ಮಾಡಿದ್ದಾರೆ ಹೊರತು ಮೂಢ ಹಗರಣನೇ ರಿಜೆಕ್ಟ್ ಮಾಡಿಲ್ಲ. ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಚಾರ ಇಲ್ಲಿರುವಂಥದ್ದು. ನಿಮಗೆ ಕಂಪ್ಲೀಟ್ ಆಗಿ ಮೂಢ ಕೇಸ್ನೇ ಸ್ಕ್ವಾಶ್ ಮಾಡಿದೀವಿ ಅಂತ ಎಲ್ಲೂ ಹೇಳಿಲ್ಲ. ಇಟ್ ಈಸ್ ಓನ್ಲಿ PMLA ಆಕ್ಟ್ ಮೇಲೆ ನಿಮಗೆ ಏನು ಇಡಿ ಸಮನ್ಸ್ ಮಾಡಿತ್ತು ಅದನ್ನ ಮಾತ್ರ ರಿಜೆಕ್ಟ್ ಮಾಡಿದ್ದಾರೆ. ಇನ್ನು ಬೇರೆ ವಿಚಾರ ಗಮನಿಸೋದಾದ್ರೆ, ಇಷ್ಟೆಲ್ಲ ಬೊಬ್ಬೆ ಹೊಡಿತಾ ಇದಾರಲ್ಲ ಕಾಂಗ್ರೆಸ್ ಅವರು, ನಿಮ್ಗೆ ಏನಾದ್ರು ನೈತಿಕತೆ ಇದ್ರೆ ಲೋಕಾಯುಕ್ತ ಮುಂದೆ ಸನ್ಮಾನ್ಯ ಪಾರ್ವತಿ ಅವರು ಬಂದಿದ್ರು. ಈಗ ಸಿಕ್ಕಿರೋದು ಒಂದು ಚಿಕ್ಕ ರಿಲೀಫ್. ಇಡಿ ತನಿಖೆ ಮುಂದುವರಿಸುತ್ತೆ. CBIಗೆ ಪ್ರಕರಣ ಕೊಡಬೇಕೋ ಇಲ್ಲೋ ಅಕ್ಟೋಬರ್ನಲ್ಲಿ ಬಹುಶಃ ನಿರ್ಧಾರ ಆಗತ್ತೆ ಕೋರ್ಟ್ನಲ್ಲಿ. ಕಾದ್ ನೋಡೋಣ. ಪಿಕ್ಚರ್ ಇನ್ನು ಮುಗಿದಿಲ್ಲ, ಬಾಕಿ ಇದೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ.